8, 7, 6, 5, 4, 3, 2, 1, 0. ಮಾಸ್ಟರ್ಸ್ ಎಲ್ರು ಕೈಯನ್ನ ಉಜ್ಜಿ ಕಣ್ಮೇಲೆ ಇಟ್ಕೊಂಡು ಮೊದಲಿಗೆ ಕೈಯನ್ನೇ ನೋಡ್ಬೇಕು, ಕಣ್ ತೆಗೆದು. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹಕ್ಕೂ ಹಾಗೂ ಧ್ಯಾನ ಕಲಿಸಿದ ಪತ್ರಿಜಿ ಗುರುಗಳಿಗೂ ಚಪ್ಪಾಳೆ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ. ಮಾಸ್ಟರ್ಸ್ ಇವತ್ತು ಚಂದ್ರಿಕಾ ಮೇಡಮ್ ಇವರಿಂದ, ಪಿರಮಿಡ್ ಮಾಸ್ಟರ್ ಚಂದ್ರಿಕಾ ಮೇಡಮ್ ಇವರಿಂದ ಅನುಭವ ಹಂಚಿಕೆ ಇರುತ್ತೆ. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಆಗಿ ಮೇಡಮ್, ಸ್ಟಾರ್ಟ್ ಮಾಡಿ. ಕೇಳಿಸ್ತಾ ಇದೆಯಾ ಮೇಡಮ್? ಹಾ, ಕೇಳ್ತಿದೆ ಮೇಡಮ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳಿಗೂ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ ನನ್ನ ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ನನ್ನ ಹೆಸರು ಚಂದ್ರಿಕಾ. ನಾನು ಮೈಸೂರಿನಲ್ಲಿ ವಾಸವಾಗಿದ್ದೇನೆ. ಧ್ಯಾನಕ್ಕೆ ಬರುವುದಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ ಹೇಗಿತ್ತು ಅಂದರೆ, ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪ ಮಾಡಿಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಮತ್ತೆ ನಾನು ಹೆಣ್ಣಾಗಿ ಏನಕ್ಕೆ ಹುಟ್ಟಿದೀನೋ ಅನ್ನೋ ತರ ಫೀಲ್ ಬರ್ತಾ ಇತ್ತು. ಮನ್ಸಿಗೆ ಏನಾದ್ರು ಬೇಜಾರಾದ್ರೆ ಅಮ್ಮನಿಗೂ ಫೋನ್ ಮಾಡಿ ಹೇಳ್ಕೊಳ್ಳೋದು, ಅಳೋದು, ಆ ತರ ಮಾಡ್ತಾ ಇದ್ದೆ. ಹೀಗೆ ಮಾಡ್ತಿರ್ಬೇಕಾದ್ರೆ ಅಮ್ಮ ಹೇಳ್ತಾ ಇದ್ರು, ಏನು ಅನ್ಕೋಬೇಡ, ಎಲ್ಲ ಒಳ್ಳೇದಾಗತ್ತೆ, ಸರಿ ಹೋಗುತ್ತೆ, ಸುಮ್ನಿರು ಅಂತ ಅಮ್ಮ ನಂಗೆ ಸಮಾಧಾನ ಮಾಡ್ತಾ ಇದ್ರು. ಹಾಗೆ ನಂಗೆ ಲೋಯರ್ ಬ್ಯಾಕ್ ಪೇನ್ ತುಂಬಾ ಅಂದ್ರೆ ತುಂಬಾ ಇತ್ತು. ಹೇಗಿತ್ತು ಅಂತಂದ್ರೆ ಅದೇ ಹೇಳ್ಲಿಕ್ಕಾಗಲ್ಲ. ಕೆಳಗಡೆ ಕೂತ್ರೆ ಎದ್ದೇಳ್ಲಿಕ್ಕಾಗಲ್ಲ, ಅಷ್ಟು ನೋವು. ಓಡಾಡಿದ್ರೆ ಕಟಕಟ ಅನ್ನೋ ಸೌಂಡ್ ಬರ್ತಾ ಇತ್ತು. ಕೆಲವೊಂದ್ ಟೈಮಲ್ಲಿ ಅನಿಸ್ತಿತ್ತು, ಈ ಮನುಷ್ಯನ್ ಜನ್ಮವೇ ಬೇಡಪ್ಪ, ಭಗವಂತ ನನ್ ಕರ್ಕೋಬಾ ಅಂತ ಭಗವಂತನ ಯಾವಾಗ್ಲೂ ಬೇಡ್ತಾ ಇದ್ದೆ. ನನ್ಗೆ ಇಬ್ರು ಗಂಡು ಮಕ್ಕಳು. ಅವ್ರು ಚಿಕ್ಕವರಾದ್ರಿಂದ ಅವ್ರ ಜವಾಬ್ದಾರಿ ನಮ್ಮ ಮೇಲೆ ಇತ್ತಲ್ವಾ. ಹಾಗಾಗಿ ಮಕ್ಕಳನ್ನ ಬಿಟ್ಟು ಹೋಗಕ್ ಇಷ್ಟ ಇರ್ಲಿಲ್ಲ. ಅದಕ್ಕೆ ಭಗವಂತನ ಕೇಳ್ಕೊತಿದ್ದೆ, ಮಕ್ಕಳು ದೊಡ್ಡವರಾಗಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡ ಮೇಲೆ ನನ್ನನ್ ಕರ್ಕೋಬ ಅಂತ ಭಗವಂತನ್ಗೆ ಯಾವಾಗ್ಲೂ ಬೇಡ್ಕೊತಾ ಇದ್ದೆ. ಹೀಗೇನೆ ಜೀವನ ನಡೀತಾ ಬಂದಂಗೆ ಯೂಟ್ಯೂಬ್, ನಂಗೆ ಆಧ್ಯಾತ್ಮಿಕ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಸರಿಯಾದ ಮಾರ್ಗ ಯಾವುದು ಅಂತ ನನಗೆ ಗೊತ್ತಿರ್ಲಿಲ್ಲ. ಹೀಗೆ PMC ಕನ್ನಡ ಚಾನಲ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ PMC ಕನ್ನಡ ಚಾನಲ್ ಸಿಕ್ತು ನನಗೆ. ಅದನ್ನ ಸಿಕ್ಕಿ ನಾನು ಆನಾಪಾನಸತಿ ಧ್ಯಾನವನ್ನ ಅಳವಡಿಸಿಕೊಂಡೆ. ದಿನದಿಂದ ದಿನಕ್ಕೆ 5 ನಿಮಿಷ ಮಾಡೋದು, 10 ನಿಮಿಷ ಮಾಡೋದು, 20 ನಿಮಿಷ ಮಾಡೋದು, ಹೀಗೆ ಧ್ಯಾನ ಮಾಡ್ಕೊಂಡ್ ಬರ್ತಾ ಇದ್ದೆ. ಕೆಲವೊಂದ್ ಟೈಮಲ್ಲಿ ಬೇಜಾರಾದಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಹೀಗೆ ಧ್ಯಾನ ಮಾಡ್ತಾ ಇದ್ದಂಗೆ ನನ್ನ ಮನ್ಸು ಎಷ್ಟು ನಿರಾಳ ಆಯ್ತು ಅಂತಂದ್ರೆ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ನಾನು. ಏನೋ ನಾನು ಹಿಂದಿನ ಜನ್ಮದಲ್ಲಿ ಅವ್ರಿಗೇನೋ ತೊಂದರೆ ಕೊಟ್ಟಿರಬಹುದು, ಅದಕ್ಕೆ ಈ ಜನ್ಮದಲ್ಲಿ ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನಂದು ಎಷ್ಟೋ ಕರ್ಮಗಳು ಕಳ್ದೋಯ್ತು ನನಗೆ. ಈಗ ನಾನ್ ಹಂಗನ್ಕೊಂಡು ನಾನು ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನನಗೆ ಎಷ್ಟೋ ವರ್ಷಗಳಿಂದ ನಿದ್ದೆ ಇರ್ತಾ ಇರ್ಲಿಲ್ಲ. ಅಂದ್ರೆ ರಾತ್ರಿ ಹೊತ್ತು ಮಲ್ಕೊಂಡ್ರು ಸಾಕು, ನಿದ್ರೆ ಬರ್ತಿರ್ಲಿಲ್ಲ. ಬರೀ ಆಲೋಚನೆಗಳು. ಅಕಸ್ಮಾತ್ ಮಧ್ಯಾಹ್ನ ಹೊತ್ತು ಏನಾದ್ರು ಮಲ್ಕೊಂಡ್ಬಿಟ್ರೆ ರಾತ್ರಿ ಫುಲ್ಲು ನಿದ್ರೆ ಕಿತ್ತಾಕ್ಬಿಡ್ತಿತ್ತು. ಈ ಧ್ಯಾನ ಬಂದ್ಮೇಲೆ ನಿದ್ರೆ ಎಷ್ಟು ಚೆನ್ನಾಗ್ ಬರ್ತಿದೆ ಅಂತಂದ್ರೆ, ಬೆಳಿಗ್ಗೆ ಮಲ್ಕೊಂಡ್ರು ನಿದ್ರೆ ಬರುತ್ತೆ, ಮಧ್ಯಾಹ್ನ ಮಲ್ಕೊಂಡ್ರು ನಿದ್ರೆ ಬರುತ್ತೆ, ಸಂಜೆ ಮಲ್ಕೊಂಡ್ರು ನಿದ್ರೆ ಬರುತ್ತೆ. ನಿದ್ರೆ ಅಂತೂ ಎಷ್ಟು ತುಂಬಾ ಚೆನ್ನಾಗ್ ಬರುತ್ತೆ ಅಂತಂದ್ರೆ, ನಿಜವಾಗ್ಲೂ ಪತ್ರಿಜಿ ಗುರುಗಳಿಗೆ ನಾನು ಕೋಟಿ ಆತ್ಮಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ನಾನು ಮನಸ್ಸು ಎಷ್ಟು ನಿರಾಳಾಗಿದೆ ಅಂತ ಹೇಳಲಿಕ್ಕಾಗಲ್ಲ. ಮಕ್ಕಳು, ಗಂಡ ಹೆಂಡತಿ ಮಕ್ಕಳ ಸಂಬಂಧಗಳಲ್ಲಿ ಸುಧಾರಣೆ, ಮತ್ತೆ ಕೆಲವೊಂದ್ ಟೈಮಲ್ಲಿ ನಮ್ಗೆ ಆರ್ಥಿಕವಾಗಿ ದುಡ್ಡು ಏನಾದ್ರು ಬೇಕು ಅಂತಂದಾಗ ನಾವು ಮನಸ್ಸು ಪೂರ್ತಿಯಾಗಿ ನಾವು ಬೇಡ್ಕೊಂಡ್ರೆ ಯಾವ ರೀತಿ ದುಡ್ಡು ನಮ್ ಕೈಗೆ ಬಂದ್ ಸೇರುತ್ತೆ ಅಂದ್ರೆ ಅದನ್ನ ಹೇಳ್ಲಿಕ್ಕಾಗಲ್ಲ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂತ ಟೈಮಲ್ಲಿ ನಮ್ಗೆ ದುಡ್ಡು, ಪ್ರಕೃತಿ ಅನ್ನೋದು, ಆ ಭಗವಂತನ ನಮ್ಗೆ ಸಹಾಯ ಮಾಡ್ತಾ ಇರೋದು ನನ್ಗಂತೂ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಕೆಲವೊಂದ್ ಟೈಮಲ್ಲಿ ನಾನು ಸುಮ್ನೆ ಕೂತಿರ್ಬೇಕಾದ್ರೆ ಕೆಲವೊಂದ್ ಟೈಮಲ್ಲಿ ಸ್ವೀಟ್ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಒಂದ್ಸಲ ಅನ್ಕೊಂಡಿರ್ತೀನಿ. ನಮ್ಮನೇಲಿ ಏನಂದ್ರೆ ಏನು ವಿಶೇಷ ಅನ್ನೋದು ಏನಿರಲ್ಲ. ನಮ್ಮ ಮನೆಯವರು ತಗೊಂಡ್ ಕೊಡ್ತಾರೆ ಸ್ವೀಟು, ನಂಗೆ ಗೊತ್ತಿಲ್ಲ, ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದನ್ನ ಟೆಲಿಪತಿ ಅಂತ ಆಮೇಲೆ ಗೊತ್ತಾಯ್ತು ನನ್ಗೆ. ಆಮೇಲೆ ನಮ್ದು ನಾನ್ ವೆಜ್ ಕುಟುಂಬ, ನಾನ್ ವೆಜ್ ತಿನ್ನೋರು. ನನ್ಗೆ ನಾನ್ ವೆಜ್ ಅಂದ್ರೆ ಅಷ್ಟೊಂದು ಇಷ್ಟ ಇರ್ಲಿಲ್ಲ.
ಆದ್ರೂನುವೆ ಇದು ತಿಂತಾ ಇದ್ದೆ, ಗೊತ್ತಿರ್ಲಿಲ್ಲ ನನ್ಗೆ ಇದು ಪ್ರಾಣಿ ಹಿಂಸೆ ಮಹಾಪಾಪ ಅಂತ. ನಾನ್ ಧ್ಯಾನಕ್ಕೆ ಬರೋಕ್ಕೂ ಮುಂಚೆನೆ ನಾನ್ ವೆಜ್ ನ ಬಿಡಿಸಿ ಧ್ಯಾನ ಅನ್ನೋದು ನನ್ಗೆ ಕರ್ಕೊಂಡ್ ಬಂತು. ನನ್ಗೆ ಗೊತ್ತಿಲ್ದೇನೆ ನಾನ್ ವೆಜ್ ಬಿಟ್ಟು ಧ್ಯಾನಕ್ಕೆ ಬಂದಿದ್ದೇನೆ. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಈಗ ನಾನ್ ವೆಜ್ ಬಿಟ್ಟು ಒಂದೂವರೆ ವರ್ಷ ಮೇಲಾಯ್ತು. ಬೆಳ್ಳುಳ್ಳಿ ಬಿಟ್ಬಿಟ್ಟಿದ್ದೇನೆ. ಈಗ ನಾನು ಅಡಿಗೆ ತಿಂಡಿ ಏನೇ ಮಾಡಿದ್ರು ಗುರುಗಳನ್ನ ನೆನ್ಸ್ಕೊಂಡು ಒಳ್ಳೆ ಮನಸ್ಸಿನಿಂದ ಅಡಿಗೆ ಮಾಡ್ತೀನಿ. ಆ ಅಡಿಗೆ ತಿಂಡಿ ಅಡಿಗೆ ಏನೇ ಮಾಡಿದ್ರು ಮನೇಲಿ ಗಂಡ ಮಕ್ಳು ಖುಷಿಯಿಂದ ತಿಂತಾರೆ, ಖುಷಿ ಪಡ್ತಾರೆ ಚೆನ್ನಾಗಿದೆ ಅಂತ ಅನ್ಕೊಂಡು. ನಾವು ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ. ನನ್ ಮನ್ಸಂತೂ ಎಷ್ಟು ಖುಷಿಯಾಗಿದೆ ಅಂತ ಈ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಅನ್ಬೋದು ನನ್ಗೆ ಈ ಧ್ಯಾನ ಸಿಕ್ಕಿರೋದು. ಅಷ್ಟು ಖುಷಿ ಆಗತ್ತೆ. ಮತ್ತೆ ದೇವಸ್ಥಾನಗಳಿಗೆ ನಾನು ನನ್ನ ಕುಟುಂಬದವರೆಲ್ಲ ಹೋದಾಗ ನಾನು ಆಕ್ಟಿವ್ ಆಗಿ ಖುಷಿಯಿಂದ ಎಲ್ಲರ ಜೊತೆ ಮಾತನಾಡ್ಕೊಂಡಿರೋದನ್ನ ನೋಡಿ ನಮ್ಮಮ್ಮ ಖುಷಿಯಾಗಿ ನಿನ್ನೆ ನೋಡ್ತಾ ಇದ್ದೆ ಅಂತ ಸಾಯಂಕಾಲ ಬಂದು ಹೇಳ್ದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಾವು ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಅನ್ನೋ ಪಾಠ ಕಲ್ತ್ಕೊಂಡೆ ನಾನು. ಎಲ್ಲೇ ಹೋದ್ರು ಒಂದು ಬಸ್ ಸ್ಟ್ಯಾಂಡ್ ಆಗ್ಲಿ, ತಪ್ಪಿದ್ರೆ ಬಸ್ಸಲ್ಲಿ ಕೂತಿರ್ಲಿ, ಎಲ್ಲರಿಗೂ ಧ್ಯಾನವನ್ನು ಹೇಳ್ಕೊಡ್ತೀನಿ. ನಾನು ಈ ತರ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೇನೆ, ನೀವು ಧ್ಯಾನ ಮಾಡಿ ನಿಮ್ಗೂ ಒಳ್ಳೇದಾಗುತ್ತೆ ಅಂತ ಎಲ್ಲರೂ ಹೇಳ್ಕೊತಾ ಬರ್ತಾ ಇದ್ದೀನಿ ನಾನು. ಮತ್ತೆ ನಂದು ಹುಟ್ಟಿದ ಹಬ್ಬ ಇತ್ತು, ಆಗಸ್ಟ್ 28 8ನೇ ತಾರೀಕು. ಅವತ್ತು ಮನೆ ಧ್ಯಾನ ನಮ್ಮನೇಲಿ ಇಟ್ಕೊಂಡಿದ್ದೆ. ಮತ್ತೆ ಧ್ಯಾನಿಗಳಾದ ಲಕ್ಷ್ಮಿ ಮೇಡಮ್, ಮತ್ತೆ ನಾಗೇಶ್ ಸರ್, ಮತ್ತೆ ನಮ್ ಸುತ್ತಮುತ್ತ ಎಷ್ಟೊಂದ್ ಜನಗಳನ್ನ ಕರೆದಿದ್ದೆ. ಅವರೆಲ್ಲರೂ ಬಂದಿದ್ರು. ಒಂದ್ ಅರ್ಧ ಗಂಟೆ ಧ್ಯಾನವನ್ನು ಮಾಡಿದೆವು. ಧ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಲಕ್ಷ್ಮಿ ಮೇಡಮ್ ಹೇಳಿದ್ರು ಕಣ್ಮುಚ್ಚೆ 5 ನಿಮಿಷ ಕೂತ ತಕ್ಷಣ ಫ್ಲವರ್ಸ್ ಎಲ್ಲ ಕಂಡ್ವು, ನಿಮ್ ಮನೆ ಪ್ರಶಾಂತವಾಗಿದೆ, ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ಫೀಲ್ ಆಗುತ್ತೆ ಆ ತರ ನಿಮ್ ಮನೆ ಒಳಗಡೆ ಪಾಸಿಟಿವ್ ವೈಬ್ರೇಷನ್ ತುಂಬಿಕೊಂಡಿದೆ ಅಂತೆಲ್ಲ ಹೇಳಿದ್ರು. ನಾನು 1 ವರ್ಷದಿಂದ ಧ್ಯಾನ ಮಾಡ್ತಿರೋದ್ರಿಂದ ನಿಮ್ ಮನೆ ಹೀಗಿದೆ ಅಂತ ನನ್ಗೆ ಅದಕ್ಕೂ ಮುಂಚೆ ಗೊತ್ತಿರ್ಲಿಲ್ಲ. ಅವರೆಲ್ಲ ಬಂದು ಮನೇಲಿ ಧ್ಯಾನ ಮಾಡಿ ಅದನ್ನೆಲ್ಲ ಹೇಳುವಾಗ ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿ ಆಯ್ತು ಅಂತ ಹೇಳ್ಲಿಕ್ಕಾಗಲ್ಲ. ಆವತ್ತಿನ ದಿನ ನಾನು ಪ್ರಸಾದವಾಗಿ ಬಿಸಿಬೇಳೆ ಬಾತು ಮತ್ತೆ ಮೊಸರನ್ನ ಮಾಡಿದ್ದೆ. ಗುರುಗಳ ಹೆಸರು ಹೇಳಿ, ಗುರುಗಳೇ ಪ್ರಸಾದ ತುಂಬಾ ಚೆನ್ನಾಗಾಗ್ಬೇಕು ಮತ್ತೆ ಎಲ್ಲ ಫುಲ್ ಖಾಲಿ ಆಗ್ಬೇಕು ಅಂತ ಮನ್ಸಲ್ಲಿ ಕೇಳ್ಕೊಂಡು ನಾನು ಅಡಿಗೆ ಮಾಡಿದೆ. ಆ ಅಡಿಗೆ ಎಷ್ಟು ತುಂಬಾ ಚೆನ್ನಾಗ್ ಬಂದಿತ್ತು ಅಂದ್ರೆ, ಇಷ್ಟು ವರ್ಷಗಳಲ್ಲಿ ನಾನು ಮಾಡೇ ಇರ್ಲಿಲ್ಲ ಬಿಸಿಬೇಳೆ ಬಾತು, ಅಷ್ಟು ತುಂಬಾ ಚೆನ್ನಾಗ್ ಬಂದಿತ್ತು. ತಿಂದವರೆಲ್ಲ ಕೇಳ್ತಾ ಇದ್ರು ಕ್ಯಾಟ್ರಿಂಗ್ ಮಾಡ್ಸಿದ್ದೀರಾ ಅಂತ. ನಾನು ಇಲ್ಲ, ನಾನೇ ಮಾಡಿದ್ದು, ಗುರುಗಳ ಹೆಸರು ಹೇಳಿ ಮಾಡಿದೆ, ಅದಕ್ಕೆ ಅಷ್ಟು ತುಂಬಾ ಚೆನ್ನಾಗ್ ಬಂದಿದೆ ಅಂತ. ಎಲ್ಲರೂ ಇಲ್ಲಾಂದ್ರೆ ಒಂದ್ 15-20 ಜನಕ್ಕೆ ಮಾಡಿದ್ದೆ. ಎಲ್ಲರೂ ಖುಷಿಯಿಂದ ಪ್ರಸಾದ ಸ್ವೀಕರಿಸಿದ್ರು. ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು. ನಂದು ಹುಟ್ಟಿದ ಹಬ್ಬ ಬೇರೆ ಅಲ್ವಾ, ಅವತ್ತಿನ ದಿನನೇ ನಾನು ಮನೆ ಧ್ಯಾನ ಇಟ್ಕೊಂಡಿದ್ದು ಅಂದ್ರೆ ನನ್ಗೆ ಹೆಂಗೆ ಅಂತಂದ್ರೆ, ಈ ಹಕ್ಕಿಗಳು ಹಾರಾಡ್ತಾವ್ ನೋಡಿ ಸ್ವತಂತ್ರವಾಗಿ, ಹಾಗೆ ನನ್ನ ಮನ್ಸು ಹಕ್ಕಿ ತರ ಹಾರಾಡ್ತಾ ಇತ್ತು. ಅದನ್ನ ವರ್ಣಿಸ್ಲಿಕ್ಕೆ ಅಸಾಧ್ಯ. ಅಷ್ಟು ಅಂದ್ರೆ ಅಷ್ಟು ಖುಷಿ ಆಯ್ತು ನನ್ಗೆ. ಎಷ್ಟು ಅಂತಂದ್ರೆ ಹೇಳ್ಲಿಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು ನನ್ಗೆ. ಮತ್ತೆ ನನ್ ಗಂಡ ಮಕ್ಕಳು ಒಂದಲ್ಲ ಒಂದಿನ ಧ್ಯಾನಕ್ಕೆ ಬರ್ತಾರೆ ಅಂತ ನನ್ಗೆ ಪೂರ್ತಿ ಆತ್ಮವಿಶ್ವಾಸ ಅನ್ನೋದಿದೆ. ನಮ್ಮ ಮನೆಯೆಲ್ಲ ಧ್ಯಾನ ಕುಟುಂಬ ಆಗ್ಬೇಕು. ಇಡೀ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯರು ಇದ್ದಾರೋ ಎಲ್ಲರೂ ಧ್ಯಾನ ಮಾಡ್ಬೇಕು, ಎಲ್ಲರೂ ಧ್ಯಾನಿಗಳಾಗ್ಬೇಕು, ಎಲ್ಲರೂ ಖುಷಿಯಿಂದ ಜೀವನ ಮಾಡ್ಬೇಕು ಅನ್ನೋದು ನನ್ನ ಒಂದು ಆಶಯ. ಯಾವಾಗ್ಲೂ ಧ್ಯಾನ ಮಾಡ್ಬೇಕಾದ್ರೆ ಅದನ್ನೇ ಕೇಳ್ಕೊತೀನಿ, ಎಲ್ಲರೂ ಧ್ಯಾನಕ್ಕೆ ಬರ್ಲಿ, ಎಲ್ಲ ಶುದ್ಧ ಸಸ್ಯಾಹಾರಿಗಳಾಗಿರಿ, ಪ್ರಾಣಿ ಹಿಂಸೆ ಮಾಡ್ಬೇಡಿ, ಪ್ರಾಣಿಗಳನ್ನ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ಳೋಣ, ನಮ್ಮ ಸುತ್ತಮುತ್ತ ಇರೋರ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋಣ, ಯಾರೇ ಏನಂದ್ರೆ ತಲೆ ಕೆಡ್ಸ್ಕೋಬಾರ್ದು, ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮನ್ನ ನಾವು ಫಸ್ಟ್ ಪ್ರೀತಿಸ್ಕೋಬೇಕು. ಏನೇ ಆದ್ರೂನುವೆ ಕೆಲವೊಂದ್ ಟೈಮ್ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ, ಅವಾಗ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅದನ್ನ. ನಾನಂತೂ ಅದನ್ನ ಅಳವಡಿಸ್ಕೊಂಡಿದ್ದೀನಿ. ನಂಗಂತೂ ತುಂಬಾ ಈ ಕ್ಷಣನೂ ಬೇಕಾದ್ರೆ ಕೆಲವೊಂದ್ ಟೈಮ್ ನೆಗೆಟಿವ್ ಬಂದಾಗ ತಕ್ಷಣ ನಾನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ. ಖುಷಿಯಿಂದ ಜೀವನ ಮಾಡ್ತಾ ಇದ್ದೀನಿ ನಾನು. ನಿಜವಾಗ್ಲೂ ಏನ್ ಹೇಳ್ತಾರೆ, ಭೂಮಿಗೆ ಇಳಿದ ಭಗವಂತ ಅಂತ ಹೇಳ್ಬೋದು ಪತ್ರಿಜಿ ಗುರುಗಳಿಗೆ. ನಿಜವಾಗ್ಲೂ ಹುಟ್ಟದಾಗಿಂದನು ಎಷ್ಟು ನೋವು ಅಂತಂದ್ರೆ, ಎಲ್ಲಾ ಇದ್ರು ನೋವೇ ಏನು ಇಲ್ಲ ಅನ್ನೋ ತರ ಫೀಲು. ಭಗವಂತ ಯಾಕೆ ನಮ್ಗೆ ಇಷ್ಟೊಂದೆಲ್ಲ ಕಷ್ಟ ಕೊಡ್ತಾ ಇದ್ದಾನೆ, ನಾವು ಒಳ್ಳೆ ಮಾರ್ಗದಲ್ಲಿ ನಡೀತಿದ್ವಿ, ನಾವ್ ಏನ್ ಕರ್ಮ ಮಾಡಿದ್ವಿ ಅಂತ ಏನೋ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇತ್ತು. ಅದೆಲ್ಲ ಧ್ಯಾನಕ್ಕೆ ಬಂದ್ಮೇಲೆ ನಮಗ್ ಗೊತ್ತಾಯ್ತು, ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಪಾಪ ಕರ್ಮಗಳ ಫಲಗಳನ್ನ ನಾವು ಈ ಜನ್ಮದಲ್ಲಿ ಒಂದು ಅನಾರೋಗ್ಯ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆ ರೀತಿ ಅನುಭವಿಸ್ತಾ ಇದ್ದೀವಿ ಅಂತ. ನಾ ಈ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲನೂ ಪ್ರತಿಯೊಂದನು ಖುಷಿಯಿಂದಾನೆ, ಏನೇ ಬಂದ್ರು ಖುಷಿಯಿಂದಾನೆ ಸ್ವೀಕಾರ ಮಾಡ್ತೀನಿ. ಭಗವಂತ ನಮ್ಗೆ ಏನೋ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ, ಅದನ್ನ ನಾವು ಚಾಲೆಂಜ್ ಅಲ್ಲಿ ಗೆಲ್ಬೇಕು ಅಂತ ತಗೋತೀನಿ. ಏನೇ ಸಮಸ್ಯೆಗಳು ಬಂದ್ರು ನಾನಂತೂ ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಹೇಳ್ಲಿಕ್ಕಾಗಲ್ಲ, ಅಷ್ಟು ಖುಷಿಯಾಗಿದ್ದೀನಿ. ಬೇರೆಯವ್ರು ಯಾರು ನಮ್ಮನ್ನ ನೋಡಿದ್ರೆ
ಇವ್ರ ಜೊತೆ ಇರ್ಬೇಕು, ದೇವಸ್ಥಾನಗಳಿಗೆ ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಇವ್ರ ಜೊತೆಗೆ ಹೋಗ್ಬೇಕು ಅಂತ ಫೋನ್ ಮಾಡಿ ಕರೀತಾರೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಧ್ಯಾನದಿಂದ ನಾನು ಹಲವಾರು ಲಾಭಗಳನ್ನ ತಗೊಂಡಿದ್ದೀನಿ. ಅಂದ್ರೆ ನನಗೆ ವಿಷನ್ಸ್ ಅಂತಂದ್ರೆ ಇಲ್ಲ, ವಿಷನ್ಸ್ ಆತರ ಏನು ಬಂದಿಲ್ಲ ನನಗೆ. ಆದ್ರೆ ನನ್ನಲ್ಲಿ ಬದಲಾವಣೆಗಳಿದೆ, ಮತ್ತೆ ನನ್ನ ಕುಟುಂಬದಲ್ಲಿ ಬದಲಾವಣೆಗಳಾಗಿದೆ. ತುಂಬಾ ಅಂದ್ರೆ ತುಂಬಾ ಬದಲಾವಣೆಗಳಾಗಿದೆ. ಈ ಅಂದ್ರೆ ನನ್ಗೆ ಖುಷಿಲಿ ಏನ್ ಮಾತಾಡ್ಬೇಕು ಅನ್ನೋದು ಸುಧಾ ಮರ್ತೋಗ್ತಾ ಇದ್ದೀನಿ. ಹಲೋ ಮೇಡಮ್, ಹಲೋ ಕೇಳಿಸ್ತಾ ಇದೆಯಾ? ಹಲೋ. ಎಸ್ ಮೇಡಮ್, ಕಂಟಿನ್ಯೂ. ಸರ್, ನನಗೆ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಆ ಪದ್ಮಾ ಮೇಡಮ್ನವರಿಗೂ ನಿಮಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಷ್ಟಕ್ಕೆ ಮುಗಿಸಿದ್ರೆ ಹೆಂಗೆ ಮೇಡಮ್? ಕಂಟಿನ್ಯೂ ಮಾಡಿ. ನನಗೆ ಎಕ್ಸೈಟ್ಮೆಂಟ್ಗೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ಇಲ್ಲ, ಹೇಳಿ ಹೇಳಿ. ಎಲ್ಲ ಕೇಳಿಸ್ಕೊಂತಾ ಇದಾರೆ, ಸುಮ್ಮನೆ ಕಣ್ಮುಚ್ಕೊಂಡು. ನೀವು ಸ್ಟಾಪ್ ಮಾಡ್ಬಿಟ್ರೆ ಹೆಂಗೆ? ಅದೇ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್. ನನಗೆ ನನಗೆ ಈ ಧ್ಯಾನಕ್ಕೆ ಬರೋಕ್ಕೂ ಮುಂಚೆನೆ ಏನ್ ಅನ್ನಿಸ್ತಾ ಇತ್ತು ಅಂತಂದ್ರೆ, ನನಗೆ ಮುಕ್ತಿ ಬೇಕು ಮುಕ್ತಿ ಬೇಕು ಅಂತ ಭಗವಂತನ್ ಯಾವಾಗ್ಲೂ ಕೇಳ್ಕೊತಾ ಇದ್ದೆ ನಾನು. ನನ್ಗೆ ನನ್ ಮಕ್ಳು ಚಿಕ್ಕವರಾಗಿರೋದ್ರಿಂದ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ಮಕ್ಳು ಚಿಕ್ಕವರಿದ್ದಾರೆ, ಅವ್ರ ಜವಾಬ್ದಾರಿ ಇದೆ, ಅವ್ರನ್ನ ಅವ್ರ ಕಾಲ್ ಮೇಲೆ ನಿಲ್ಲಿಸ್ಬೇಕು. ಅಂದ್ರೆ ನಾವು ಈಗ್ಲೇ ಹೊರಟೋಗ್ಬಿಟ್ರೆ ಅವ್ರನ್ನ ಹಂಗೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ. ನಮ್ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಕಳ್ಕೊಂಡು ನಾವು ಎಲ್ಲಾ ಜವಾಬ್ದಾರಿನ ಮುಗಿಸ್ಕೊಂಡು ಭಗವಂತ ಕೂತಿದ್ದಂಗೆ ಕರ್ಕೋಪ ಅಂತ ಭಗವಂತ ನಾನು ಯಾವಾಗ್ಲೂ ಕೇಳ್ಕೊತಾ ಇದ್ದೆ. ನನ್ಗೆ ಇಬ್ರು ಮಕ್ಕಳು, ಇಬ್ರು ಮೆಡಿಕಲ್ ಮಾಡ್ತಾ ಇದ್ದಾರೆ. ದೊಡ್ಡವನ್ ಡೆಂಟಲ್ ಮಾಡ್ತಾ ಇದ್ದಾನೆ, ಚಿಕ್ಕವನ್ ಮೆಡಿಕಲ್ ಮಾಡ್ತಾ ಇದ್ದಾನೆ. ಮಕ್ಳು ಅಂತಂದ್ರೆ ಹೆಂಗೆ ಅಂತಂದ್ರೆ ಚಿನ್ನದಂತ ಮಕ್ಳು, ಹೈಯರ್ ಮಾಸ್ಟರ್ಸ್ ಇರ್ಬೇಕು. ನನ್ ಗರ್ಭದಲ್ಲಿ ಹುಟ್ಟು ಬಂದ ಮಕ್ಕಳು. ಕೆಲವೊಂದ್ ಟೈಮಲ್ಲಿ ನಾನು ಬೇಜಾರಿ ಕೂತ್ಕೊಂಡಾಗ ಅವ್ರು ಎಷ್ಟು ಧೈರ್ಯ ತುಂಬ್ತಾರೆ ಅಂದ್ರೆ ಹೇಳ್ಲಿಕ್ಕಾಗಲ್ಲ. ಅಷ್ಟು ಧೈರ್ಯ ತುಂಬ್ತಾರೆ. ಅಂದ್ರೆ ಧ್ಯಾನಕ್ಕೆ ಬರೋದ್ರಿಂದ ನಂಗೆ ಇಷ್ಟೊಂದು ಒಳ್ಳೆ ಆ ಕೆಲವೊಂದ್ ಟೈಮಲ್ಲಿ ಲೋ ಆಗಿ ಕೂತಿದ್ದಾಗ ನಂಗೆ ಹೇಳ್ಕೊಡ್ತಾರೆ, ಅಮ್ಮ ಹಿಂಗಲ್ಲ ಅಮ್ಮ, ಹಿಂಗಿರ್ಬೇಕು ಅಮ್ಮ, ನೀನ್ ಈ ತರ ಇರ್ಬಾರ್ದು ಅಮ್ಮ ಅಂತೆಲ್ಲ ಹೇಳ್ಕೊಡ್ತಾರೆ. ನನ್ಗೆ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಅದೇ ಈ ಧ್ಯಾನ ಬಂದ್ಮೇಲೆ ಗೊತ್ತಾಗ್ತಿದೆ. ನನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಹೈಯರ್ ಮಾಸ್ಟರ್ಸ್. ಅವರಿಂದ ಕೆಲವೊಂದ್ ಟೈಮಲ್ಲಿ ಬೇಜಾರಾಗಿ ಕೂತಾಗ ನನ್ಗೆ ಎಷ್ಟು ಸಮಾಧಾನ ಹೇಳ್ತಾರೆ ಅಂತಂದ್ರೆ ಅದನ್ನ ಹೇಳಲಿಕ್ಕಾಗಲ್ಲ. ಅಷ್ಟು ಸಮಾಧಾನ ಹೇಳ್ತಾರೆ ನನ್ನ ಮಕ್ಕಳು. ನಿಜವಾಗ್ಲೂ ಅಂತ ಮಕ್ಕಳನ್ನ ಪಡಿಬೇಕು ಅಂದ್ರೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಎಷ್ಟು ಒಳ್ಳೆ ಮಕ್ಕಳು ಅಂತಂದ್ರೆ, ನನ್ ಗಂಡ ನನ್ ಮಕ್ಕಳು ಧ್ಯಾನಕ್ಕೆ ಬಂದೇ ಬರ್ತಾರೆ. ಪತ್ರಿಜಿ ಗುರುಗಳು ಕರ್ಸ್ಕೋತಾರೆ ಧ್ಯಾನಕ್ಕೆ, ಅದಂತೂ ಖಂಡಿತ. ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ಪುಣ್ಯದ ಫಲ ಅನ್ಬೋದು ನನ್ಗೆ ಈ ಧ್ಯಾನ ಅನ್ನೋದು ಸಿಕ್ಕಿರೋದು. ನಿಜವಾಗ್ಲೂ ಅಂಧಕಾರದಲ್ಲಿ ತೊಳಲಾಡ್ತಿದ್ದೆ ನಾನು. ಎಲ್ಲ ಇದ್ರು ನಂಗೆ ಏನು ಇಲ್ಲ ಅನ್ನೋ ತರ, ಎಲ್ಲರೂ ಇದ್ರು ನಂಗೆ ಯಾರು ಇಲ್ಲ ಅನ್ನೋ ತರ ಜೀವನನ ಸಾಗಿಸ್ತಾ ಇದ್ದೆ ನಾನು. ಈ ಧ್ಯಾನ ಸಿಕ್ಕಿ ನನ್ನ ಜೀವನ ಪಾವನವಾಯ್ತು. ಎಷ್ಟು ಚೆನ್ನಾಗಿದೆ ಈ ಧ್ಯಾನ ಅಂತಂದ್ರೆ ಎಲ್ಲರೂ ಮಾಡ್ಬೇಕು. ಈ ಭೂಮಿ ಮೇಲೆ ಯಾರ್ಯಾರು ಮನುಷ್ಯರಾಗಿ ಜನ್ಮ ತಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಈ ಧ್ಯಾನ ಅನ್ನೋದು ಖಂಡಿತ ಬೇಕೇ ಬೇಕು. ಈ ಧ್ಯಾನನ ಅಳವಡಿಸ್ಕೊಂಡ್ರೆ ಏನೇ ಚಾಲೆಂಜಸ್ ಬಂದ್ರೆ ಖುಷಿಯಾಗಿ ನಾವು ತಗೊಂಡು ಅದ್ರಲ್ಲಿ ಗೆಲ್ಬಹುದು ನಾವು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನೂ ಇದೆ ಅನುಭವಗಳು. ಈಗ ನಾನು ಒಂದ್ ಸ್ವಲ್ಪ ಎಮೋಷನಲ್ ಆಗಿರೋದ್ರಿಂದ ಅದೆಲ್ಲ ನೆನಪಿಗೆ ಬರ್ತಾ ಇಲ್ಲ. ಥ್ಯಾಂಕ್ ಯು ಅರುಣ್ ಮಾಸ್ಟರ್, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ ನನಗೆ ಈ ಧ್ಯಾನವನ್ನು ಕರುಣಿಸಿದ್ದಕ್ಕಾಗಿ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಾನು. ಈಗ ಓಕೆ, ಈಗ ಬೇರೆಯವರು ಇದೇ ತರ ಕಷ್ಟದಲ್ಲಿ ಇರ್ತಾರಲ್ಲ, ಅವ್ರಿಗೆ ಏನು ಮೆಸೇಜ್ ಏನು? ಅದೇ ಎಲ್ಲರೂ ಪ್ರಾಣಿ ಹಿಂಸೆ ಮಾಡಬೇಡಿ, ಧ್ಯಾನವನ್ನು ಮಾಡಿ, ನಿಮ್ಮನ್ನು ನೀವು ಕಂಡ್ಕೊಳ್ಳಿ. ಈ ದೇಹ ನಾವಲ್ಲ, ಈ ಮನಸ್ಸು ನಾವಲ್ಲ, ಈ ಬುದ್ಧಿಯು ನಾವಲ್ಲ. ಅದೇ ಇಲ್ಲಿವರೆಗೂ ದೇಹ ಅನ್ಕೊಂಡು ಬದುಕಿದೀವಿ. ನಮ್ಮೊಳಗಡೆ ಆತ್ಮ ಅನ್ನೋದು ಇದ್ದಾನೆ. ನಾವು ಧ್ಯಾನ ಮಾಡ್ತಾ ಅಂತರ ಪ್ರಯಾಣ ಮಾಡಿದಾಗ ನಾವು ಆತ್ಮನ ಮುಟ್ಟುತ್ತೀವಿ. ಆ ಮುಟ್ಟಿದಾಗ ನಮ್ ಕಷ್ಟಗಳೆಲ್ಲ ಪರಿಹಾರ ಆಗಿ ನಾವು ಎಲ್ಲ ಒಳ್ಳೆ ಜೀವನ ಸಾಗಿಸ್ಬೋದು ಅಂತ ನಾನು ಹೇಳ್ತೀನಿ ಎಲ್ಲರಿಗೂ. ಪ್ರತಿಯೊಬ್ಬ ಧ್ಯಾನಿಗಳಿಗೂ ಅದನ್ನೇ ಹೇಳ್ತೀನಿ. ಯಾರು ನೋವು ಪಡಬೇಡಿ, ಭಗವಂತ ನಮ್ ಜೊತೆನೆ ಇದ್ದಾನೆ. ಧ್ಯಾನ ಮಾಡಿದ್ರೆ ಭಗವಂತ ನಮ್ಮ ಹತ್ರದಲ್ಲೇ ಇರ್ತಾನೆ, ನಮ್ಮ ಪಕ್ಕದಲ್ಲೇ ಇದ್ದಾನೆ. ಅದನ್ನು ಗಮನಿಸುವಂತ ವ್ಯವಧಾನ ನಮ್ಮ ಹತ್ರ ಇರ್ಬೇಕು.
ಅವ್ನ್ ಕಾಯ್ತಾ ಇರ್ತಾನೆ, ನೀವು ಒಂದ್ ಹೆಜ್ಜೆ ಇಡಿ, ನಾನು 100 ಹೆಜ್ಜೆ ಇಟ್ಟು ನಿಮ್ಮನ್ನ ಕರ್ಕೋತೀನಿ ಅಂತ. ಅದ್ರ ನಮಗ್ ಗೊತ್ತಿರಲ್ಲ. ಕಷ್ಟ ಬಂದಾಗ ಭಗವಂತನ್ ಬೈಕೋತೀವಿ ನಾವು, ಅದನ್ನ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಕರ್ಮಗಳ ಫಲ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಧ್ಯಾನಕ್ಕೆ ಬಂದ್ರೆ ಪ್ರತಿಯೊಂದುವೆ ನಮ್ದು ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ, ಅಂತ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಸಿಗುತ್ತೆ ಈ ಧ್ಯಾನಕ್ಕೆ ಬಂದ್ರೆ. ಮುಕ್ತಿ ಅಂತ ನಾನ್ ಕೇಳ್ತಾ ಇದ್ದೆ ಭಗವಂತನ, ಇನ್ನೊಂದ್ ಜನ್ಮ ಇದ್ರೆ ನನ್ಗೆ ಗಿಡದಲ್ಲಿ ಹೂವ ಗುಡ್ಸು ಹಂಗೆ ಬಾಡಿಸ್ಬಿಡಪ್ಪ, ಇಲ್ಲಾಂದ್ರೆ ನಿನ್ ಪಾದದ ಧೂಳಾಗ್ ಮಾಡಪ್ಪ ಅಂತ ನಾನು ಧ್ಯಾನಕ್ಕೆ ಬರಕ್ ಮುಂಚೆನೆ ಕೇಳ್ಕೊತಾ ಇದ್ದೆ. ನಂಗ್ ಬೇಡ ಕಣಪ್ಪ ಈ ಮನುಷ್ಯನ ಜನ್ಮ ಅಂತ. ಆತರ ಇದ್ದೊಳಗೆ ನನ್ಗೆ ಈ ಧ್ಯಾನ ಭಗವಂತ ನಾರಾಯಣ ನಾರಾಯಣ ಅಂತ ಯಾವಾಗ್ಲೂ ಕೇಳ್ಕೊತಿದ್ದೆ. ನಾರಾಯಣ ನಾರಾಯಣ ಅಂದ್ರೆ ನಂಗೆ ತುಂಬಾ ಪ್ರೀತಿ. ಆ ನಾರಾಯಣ ನಾರಾಯಣ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾರಾಯಣ ನಾರಾಯಣ ಅಂತ. ಆ ಭಗವಂತನೇ ನಮ್ಮನ್ನ ನಾರಾಯಣ ಪತ್ರಿಜಿ ಗುರುಗಳ ಹತ್ರ ಕಳಿಸ್ದ. ಹೋಗು ನೀನು ಅಲ್ಲಿ ಹೋಗಿ ಧ್ಯಾನ ಪಡಿ, ನೀನ್ ಕಂಡ್ಕೋ, ನಿನ್ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗುತ್ತೆ ಅಂತ ಭಗವಂತ ನನ್ಗೆ ಗುರುಗಳ ರೂಪದಲ್ಲಿ ನನ್ಗೆ ಎಲ್ಲಾ ಸಮಸ್ಯೆಗಳು ಒಂದೊಂದಾಗಿ ಎಲ್ಲ ಬಗೆಹರಿತಾ ಇದೆ. ನಾನ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಎಲ್ಲಾ ಸಮಸ್ಯೆಗಳನ್ನು ಬರೆಯೋದು ಆತ್ಮ ತೃಪ್ತಿಯಿಂದ, ಅಂದ್ರೆ ಮನಸ್ತೃಪ್ತಿಯಿಂದ ಖುಷಿಯಾಗಿ ಜೀವನ ಮಾಡಬಲ್ಲೆ, ಮಾಡಿಯೇ ಮಾಡುತ್ತೇನೆ ನಾನು. ಗುರುಗಳು ನನ್ ಜೊತೆ ಇರ್ಬೇಕಾದ್ರೆ ನಂಗೆ ಯಾರು ಬೇಕಿಲ್ಲ. ಆ ಗುರುಗಳು ನನ್ ಪಕ್ಕನೇ ಇದ್ದಾರೆ, ನನ್ ಜೊತೆ ನಿಂತು ಮಾತನಾಡಿಸ್ತಿದ್ದಾರೆ. ನಾನು ಇಲ್ಲಿವರೆಗೂ ಪದ್ಮ ಮೇಡಮ್ ಅವಾಗ ಬಾ ಮಾತಾಡು, ನಿನ್ನ ಅನುಭವಗಳನ್ನ ಹಂಚಿಕೆ ಮಾಡು ಅಂತ ಕರೀತಾ ಇದ್ರು. ನಾನು ಹಿಂಜರಿತಾ ಇದ್ದೆ, ನಾನು ಹೆಂಗ್ ಹೇಳ್ಕೊಡೋದು, ಒಂದ್ಸರಿನೂ ಫೇಸ್ ಮಾಡಿರ್ಲಿಲ್ಲ ನಾನು, ಈ ತರ ವಿಡಿಯೋ ಮುಖಾಂತರ ಯಾರು ಮಾತಾಡಿಲ್ಲ. ಬೇಕಾದ್ರೆ ಫೇಸ್ ಟು ಫೇಸ್ ಸಿಕ್ಕಿದ್ರೆ ನಾನು ಬೇಕಾದ್ರೆ ಗಂಟೆ ಗಟ್ಲೆ ಮಾತಾಡ್ತೀನಿ, ಆದ್ರೆ ಈ ತರ ಆನ್ಲೈನ್ ಕ್ಲಾಸ್ ಇದೇ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು. ನಿಜವಾಗ್ಲೂ ನಿಮ್ಗಳಿಗೆ ನನ್ನ ಅನುಭವನ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ನನ್ಗೊಂದು ಸಮಯಾವಕಾಶ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮಗೆ. ನೋಡಿ ಮೇಡಮ್, ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು ಹೌದು ನೀವು ಹೇಳದೆ ಮನೇಲಿ ಕೂತ್ಕೊಂಡ್ರೆ ಜನರಿಗೆ ಹೆಂಗೆ ಗೊತ್ತಾಗ್ಬೇಕು? ನಿಮ್ ತರ ಹೌದು ನಿಮ್ ತರನೇ ಎಷ್ಟೋ ಹೌದೌದು ಜನ ಫೇಸ್ ಮಾಡ್ತಿರ್ತಾರಲ್ವಾ. ಹೌದೌದು ನನ್ಗೂ ಇದೇ ಬಂದಿದ್ದು. ಈಗ ನಮ್ಮಂತವ್ರು ಎಷ್ಟೊಂದ್ ಜನ ಈ ತರ ಫೇಸ್ ಮಾಡ್ತಿರೋರ್ಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಇವ್ರು ಇಂತ ಕಷ್ಟಗಳಿಂದ ಪಾರಾಗಿದ್ದಾರೆ ಅಂತಂದ್ರೆ ನಾವು ಯಾಕೆ ಪಾರಾಗ್ ಬರಬಹುದು, ಆಗಲ್ಲ, ಯಾಕೆ ಆಗಲ್ಲ, ಹಾಗೆ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಖಂಡಿತ ಬರುತ್ತೆ. ನಿಜವಾಗ್ಲೂ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಂದ್ರೆ ಹೇಳ್ಲಿಕ್ಕಾಗಲ್ಲ, ಅಷ್ಟು ಎಕ್ಸೈಟ್ಮೆಂಟ್ ಬಂದಿದೆ ನನಗೆ. ಎಷ್ಟು ಅಂತಂದ್ರೆ ಇದು ಜನ್ಮ ಜನ್ಮಗಳ ಫಲ ಅನ್ಬೋದು, ಪುಣ್ಯದ ಫಲ ಅಂತ ಹೇಳ್ಬೋದು ನನಗೆ ಈ ಧ್ಯಾನ ಸಿಕ್ಕಿರೋದು. ಅಯ್ಯಪ್ಪ, ನಿಜವಾಗ್ಲೂ ಹಿಂದಿನ ಜನ್ಮಗಳಲ್ಲಿ ಏನೇನ್ ಮಾಡಿದ್ವು ಕರ್ಮಗಳನ್ನ ಅದಂತೂ ಗೊತ್ತಿಲ್ಲ. ಆ ಕರ್ಮಗಳನ್ನ ಕಳ್ಕೊಳ್ದೆ ನಮ್ಗಂತೂ ಮುಕ್ತಿ ಇಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಸಾಕಾಗೋಗಿದೆ ಮನುಷ್ಯನ ಜನ್ಮ ಬೇಡ. ಎಲ್ಲ ಇದ್ರು ನಂಗೆ ಏನೋ ಬೇಕು, ಏನೋ ಬೇಕು, ಮುಕ್ತಿ ಬೇಕು ನಂಗೆ, ಮನುಷ್ಯನ ಜನ್ಮ ಬೇಡ ಅಂತ ಕೇಳ್ಕೊತಾ ಇದ್ದೆ. ಆಗ ಈ ಧ್ಯಾನದ ಮುಖಾಂತರ ನಂಗೆ ಸಿಕ್ತು ಈ ಮುಕ್ತಿ ಅಂದ್ರೆ ಏನು, ಮರಣ ನಂತರ ನಮ್ ಜೀವನ ಏನಾಗುತ್ತೆ. ಯಾವಾಗ್ಲೂ ಹಂಗೆ ಅನ್ಸ್ತಾ ಇತ್ತು, ಒಂದು ಅನಾರೋಗ್ಯದಿಂದ ನಾವೇನಾರುವೆ ಮರಣ ಹೊಂದಿದ್ರೆ ಮುಂದಿನ ಜನ್ಮ ಹೆಂಗಪ್ಪ, ಇಲ್ಲ ಏನೋ ದೆವ್ವ ಭೂತ ಪಿಸಾಚಿ ಅಂತ ಹೇಳ್ತಾರೆ, ಆ ತರ ಎಲ್ಲ ಆಗ್ಬಾರ್ದು, ನಾವು ಖುಷಿಯಿಂದ ಜೀವನ ಬಿಡ್ಬೇಕು, ಏನೋ ಈ ದೇಹದಾಗ ಮಾಡಿ ಹೋಗ್ಬೇಕು ನಾವು ಅಂತ ಆ ತರ ಎಲ್ಲ ಇತ್ತು. ಆದ್ರೆ ನಾವು ಸತ್ತ ಮೇಲೆ ಏನ್ ಆಗ್ತೀವಿ, ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿರ್ಲಿಲ್ಲ. ಆದ್ರೆ ದೆವ್ವ ಭೂತ ಪಿಸಾಚಿ ಅಂತ ನಾವ್ ಅವಾಗ್ಲಿಂದಾನೇ ಕೇಳ್ಕೊಂಡ್ ಬಂದು ಆ ತರ ಮಾತ್ರ ಇರ್ಬಾರ್ದು. ಭಗವಂತ ನಮ್ ಜನ್ಮ ಕೊಟ್ಟಿದ್ದೇನೆ ಅಂದ್ರೆ ಪರಿಪೂರ್ಣವಾಗಿ ಜನ್ಮವನ್ನ ಸಾರ್ಥಕರಹಿತವಾಗಿ ಮಾಡ್ಕೊಂಡು ನಾವು ಹೋಗ್ಬೇಕು ಅನ್ನೋದು, ನಮ್ ಕರ್ಮಗಳೆಲ್ಲ ಕಳ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮಾತ್ರ ಕಲ್ತ್ಕೊಂಡೆ ನಾನು. ಮರಣ ನಂತರ ನಾವು ಎಲ್ಲಿಗೆ ಹೋಗ್ತೀವಿ, ಏನು ಎತ್ತ, ಪ್ರತಿಯೊಂದುವೆ ಸತ್ಸಂಗ, ಧ್ಯಾನ ಸ್ವಾಧ್ಯಾಯ ಮೂರನ್ನು ಮಾಡ್ಲೇಬೇಕು. ನಾನು ಬುಕ್ಗಳನ್ನು ಓದ್ತಾ ಇದ್ದೀನಿ, ಆಧ್ಯಾತ್ಮಿಕ ಬುಕ್ಗಳನ್ನು ಓದ್ತಾ ಇದ್ದೀನಿ, ಸತ್ಸಂಗಗಳಿಗೂ ಹೋಗ್ತಾ ಇದ್ದೀನಿ, ಧ್ಯಾನನೂ ಮಾಡ್ತಾ ಇದ್ದೀನಿ. ಮೂರ್ನು ಕಂಬೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಂಡ ಮಕ್ಕಳನ್ನು ಧ್ಯಾನದಲ್ಲಿ ಕೂತ್ಕೊಂಡಾಗ ಅವ್ರನ್ನು ಧ್ಯಾನ ಕರಿತಾ ಇದ್ದೀನಿ, ಬನ್ನಿ ನೀವು ಧ್ಯಾನ ಮಾಡಿ ಅಂತ. ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ತುಂಬಾ ಇದೆ. ನಾವು ಬಂದಿದ್ದೀವಿ ಅಂದ್ಮೇಲೆ ನಮ್ ಗಂಡ ಮಕ್ಕಳು ಬಂದೇ ಬರ್ತಾರೆ. ಆದ್ರೆ ನಾವು ಒಂದ್ ಸ್ವಲ್ಪ ಪೇಷನ್ಸ್ ಇಂದ ಕಾಯ್ಬೇಕಷ್ಟೇ, ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಎಸ್ ಮೇಡಮ್, ಕರೆಕ್ಟ್. ಹೌದು ಸರ್. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದಿರಿ. ಹೌದು 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 ಸರ್. ಎಷ್ಟು ಅಂತಂದ್ರೆ ಹೇಳ್ಲಿಕ್ಕಾಗಲ್ಲ ಸರ್, ಅಷ್ಟೊಂದು ಖುಷಿ ಆಗ್ತಿದೆ ನನಗೆ. ಅಷ್ಟು ಖುಷಿ ಅಂದ್ರೆ ಏನ್ ಹೇಳ್ತಾರೆ, ಕೋಟಿ ನಮ್ಗೆ ಎಷ್ಟು ಕೋಟಿ ಇದ್ರೂ ತೃಪ್ತಿ ಇರಲ್ವಂತೆ. ಆದ್ರೆ ಈ ಧ್ಯಾನ ಅನ್ನೋದು ನಮ್ಗೆ ಬೇಕು ಬೇಕು ಬೇಕು, ಇನ್ನೂ ಜ್ಞಾನ ಬೇಕು, ನಮ್ಗೆ ಇನ್ನೂ ಜ್ಞಾನ ಬೇಕು. ನಮಗ್ ಬೇಕಾಗಿರೋದೇ ಮೇನ್ ಜ್ಞಾನ. ಅಂದ್ರೆ ನಮ್ಮನ್ನ ನಾವು ಕಂಡ್ಕೋಬೇಕು, ಮನಸ್ತೃಪ್ತಿಯಾಗಿ ಬದುಕಬೇಕು,
ಯಾವಾಗ್ಲೂ ಮನ್ಸಲ್ಲಿ ಒಂದ್ ಇಟ್ಕೊಂಡು ಹೊರಗಡೆ ಯಾರು ಏನಂತಾರು ಅಂತ ಬದುಕಬಾರ್ದು. ನಮ್ಮ ಆತ್ಮ ತೃಪ್ತಿ ಅಂದ್ರೆ ನಮ್ ಇಷ್ಟ ಪ್ರಕಾರ ನಾವು ಬದುಕ್ಬೇಕು. ಒಳ್ಳೆ ಮಾರ್ಗದಲ್ಲಿ ನಡೀತಿದೀವಿ ಅಂತ ಅಂದ್ಮೇಲೆ ಬೇರೆಯವ್ರಿಗೆ ಯಾಕೆ ನಾವು ಎದುರ್ಕೋಬಾರ್ದು ಯಾರಿಗೂ. ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅಂದ್ರೆ ಭಗವಂತ ಖಂಡಿತ ನಮ್ ಜೊತೆ ಇದ್ದೇ ಇರ್ತಾನೆ, ಯಾವುದಕ್ಕೂ ಹಿಂಜರಿಬಾರ್ದು. ಯಾರೇ ಏನೇ ಅಂದ್ರೆ ತಲೆ ಕೆಡ್ಸ್ಕೋಬಾರ್ದು. ಖುಷಿಯಿಂದ ಜೀವನ ಮಾಡ್ಕೊಂಡು ಒಂದು ದಿನ ಭಗವಂತನ ಪಾದ ಸೇರ್ಕೊಂಡ್ಬಿಡ್ಬೇಕು. ನೋಡ್ರಿ ಒಳಗಡೆ ಎಷ್ಟೊಂದು ಜ್ಞಾನ ಇಟ್ಕೊಂಡಿರಿ, ಮಾತಾಡಕ್ಕೆ ನೀವು ಇದು ಮಾಡ್ತೀರಪ್ಪ. ಹೌದು, ಅದಂತೂ ನಿಜ. ಖಂಡಿತ ಸರ್, ಖಂಡಿತ ನಿಮ್ಮೆಲ್ಲರ ಪ್ರೋತ್ಸಾಹ ನನ್ ಮಾತಾಡ್ಲಿಕ್ಕೆ. ಹೌದು, ನಿಮ್ದು ಮತ್ತೆ ಪದ್ಮ ಮೇಡಮ್ ಅವಾಗ ಕರೆತಿದ್ರು, ಮತ್ತೆ ಉಮೇಶ್ ಸರ್ ಅವರು ಫೋನ್ ಮಾಡಿ ಎಷ್ಟೊಂದ್ ಸರಿ ನನಗೆ ಹೇಳಿದ್ದಾರೆ. ಅಂದ್ರೆ ನನಗೆ ಇವತ್ತಿನ ದಿನ ಕೂಡ್ ಬಂದಿದೆ, ನನ್ಗೆ ಗೊತ್ತಿಲ್ಲದಂಗೆ ಕೂಡ್ ಬಂದಿದೆ. ಮಧ್ಯಾಹ್ನ ಮೇಲೆ ಪದ್ಮ ಮೇಡಮ್ ಮುಖಾಂತರ ಕೂಡ್ ಬಂದಿದೆ ನನ್ ಧ್ಯಾನದ ಅನುಭವಗಳನ್ನ ಹಂಚಿಕೆ ಮಾಡ್ಕೊಡ್ಲಿಕ್ಕೆ. ಈ ಟೈಮ್ ಕರೆಕ್ಟ್ ಟೈಮ್ ಅಂತ. ಕರೆಕ್ಟ್ ಟೈಮ್. ಇನ್ನು ಮುಂದೆ ಇನ್ನೂ ಚೇಂಜಸ್ ಬರ್ತಾರಲ್ಲ. ಇನ್ನೊಂದು ಚೇಂಜಸ್ ಅದು ನನ್ನ ಹತ್ರ ಇದೆ ಸರ್. ಏನೇ ಪ್ರತಿ ಕ್ಷಣ ಏನೇ ನೆಗೆಟಿವ್ ಬಂದು ಪಾಸಿಟಿವ್ ಕನ್ವರ್ಟ್ ಮಾಡ್ಕೊಬಿಡ್ತೀನಿ ಸರ್. ಮನ್ಸಲ್ಲಿ ನಾವ್ ಏನೇ ಅಂದ್ರು ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಹೇಳ್ತಾ ಇರ್ತಾನೆ ಅಂತ ಹಿರಿಯರು ಹೇಳ್ತಾ ಇದ್ರು. ಅದ್ರ ನಮ್ ಮನಸ್ಸು ಅನ್ನೋದು ನನ್ಗೆ ಇವಾಗ ಗೊತ್ತಾಗಿದೆ. ನಾವ್ ಮನ್ಸಲ್ಲಿ ನಾವು ಯಾವ ರೀತಿ ಇರ್ತೀವೋ ಅದೇ ತರ ಇರುತ್ತೆ ನಮ್ ಭಾವನೆಗಳು ಅಂತ. ಅದರಿಂದ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಲೈಫ್ ಅಲ್ಲಿ ಏನೇ ಬಂದ್ರು ಚಾಲೆಂಜ್ ಆಗಿ ತಗೊಂಡು ಅದನ್ನ ಫೇಸ್ ಮಾಡಿ ಏನ್ ಹೇಳ್ತಾರೆ ಆತ್ಮತೃಪ್ತಿ ಅನ್ನೋದನ್ನ ಕಂಡುಕೋಬೇಕು. ವೆರಿ ಗುಡ್. ಅದೇ ಮೇನ್. ನಮ್ಮ ಒಳಗಡೆ ಆತ್ಮ ಇದ್ದಾನೆ ಅಂದ್ಮೇಲೆ ಅವನಿಗೊಂದು ನಾವು ನ್ಯಾಯ ಒದಗಿಸ್ಬೇಕು. ನಮ್ಗೆ ಗೊತ್ತಿರ್ಲಿಲ್ಲ ಅದು ಈ ದೇಹ ನಾವು ಅಂತ ಇಲ್ಲಿವರೆಗೂ ಬದುಕಿದೀವಿ. ಆದ್ರೆ ಈಗ ನಾವು ಆತ್ಮ ಅಂತ ಗೊತ್ತಾದ್ಮೇಲೆ ಆತ್ಮನ ಉದ್ಧಾರ ಅತ್ಯುನ್ನತ ಮಟ್ಟಕ್ಕೆ ತಗೊಂಡು ಹೋಗುವ ಜವಾಬ್ದಾರಿ ನಮ್ಮದು. ಆತ್ಮದ ಅತ್ಯುನ್ನತ ಜವಾಬ್ದಾರಿ ಅಂದ್ರೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಜ್ಞಾನ ಬೆಳೆಸ್ಕೋಬೇಕು, ದಿನದಿಂದ ದಿನಕ್ಕೆ ಹೆಚ್ಚೆಚ್ಚು ಜ್ಞಾನ ಬೆಳೆಸ್ಕೊಂಡು ಅದನ್ನ ಹಂಚ್ಬೇಕು ನಾವು ಎಲ್ಲರಿಗೂ. ನಮ್ ಲೈಫ್ ಅಲ್ಲಿ ಯಾವ ರೀತಿ ಸಮಸ್ಯೆಗಳಿಂದ ಹೊರ ಬಂದ್ವಿ ಎಲ್ಲರೂ ಪ್ರತಿಯೊಬ್ರು ಹೊರ ಬರ್ಬೇಕು. ಎಲ್ಲರೂ ಹೊರ ಬಂದು ಖುಷಿಯಿಂದ ನೆಮ್ಮದಿ ಜೀವನ ಮಾಡ್ಬೇಕು. ಅದು ನನ್ನ ಆಶಯ. ಖಂಡಿತ ನೆರವೇರುತ್ತೆ ಮೇಡಮ್. ಹೌದು ಸರ್. ಪತ್ರಿಜಿ ಸರ್ದು ಅದೇ ನನ್ಗೆ ಈ ಧ್ಯಾನಕ್ಕೆ ಬರಕ್ಕೂ ಮುಂಚೆನೆ ಅನ್ನಿಸ್ತಿತ್ತು, ನನ್ ಗಂಡ ನನ್ ಮಕ್ಳು ಚೆನ್ನಾಗಿದ್ರೆ ಸಾಕ, ಬೇರೆಯವ್ರು ಚೆನ್ನಾಗಿರ್ಬಾರ್ದಾ ಅಂತ ಒಳಗಡೆನೆ ಯಾಕಿಂತ ಗೊತ್ತಿಲ್ಲ. ಅದ ಆವಾಗ ಕೇಳ್ಕೊತಿದ್ದೆ, ಭೂಮಿ ಮೇಲೆ ಎಷ್ಟು ಜನ ಇದಾರೆ ಅಷ್ಟು ಜನನೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊತಿದ್ದೆ. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು ಎಲ್ಲರೂ ಚೆನ್ನಾಗಿರ್ಬೇಕು, ನಾವೆಲ್ಲ ಒಂದೇ ಆತ್ಮ ಸ್ವರೂಪರು, ಈ ದೇಹ ಬೇರೆ ಆಗಿರ್ಬೋದು, ಆತ್ಮ ಒಂದೇ, ನಾವೆಲ್ಲ ಒಂದ್ನೆಸ್ ಅಂತ ಗೊತ್ತಾಯ್ತು. ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರ ಅಂತೂ ತುಂಬಾ ಸಿಕ್ಕಿದೆ ಸರ್. ಮುಕ್ತಿ ಅಂದ್ರೆ ಏನು, ನಾವ್ ಯಾಕೆ ಮುಕ್ತಿಗೆ ಹೇಳ್ತಾ ಇದೀವಿ, ನಾವ್ ಹಿಂದಿನ ಜನ್ಮದಲ್ಲಿ ಕರ್ಮಗಳು ಮಾಡಿದೀವಿ, ಆ ಕರ್ಮಗಳು ನಾವ್ ಈಗ ನೋವಿನ ಮುಖಾಂತರ ಅಂದ್ರೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಆರ್ಥಿಕವಾಗಿರ್ಬೋದು, ಅದನ್ನೆಲ್ಲಾನು ನಾವು ಕರ್ಮದ ಮುಖಾಂತರ ಕಳ್ಕೊತಾ ಇದೀವಿ ಅಂತಂದ್ರೆ ನಮ್ಮಂತ ಪುಣ್ಯವಂತರು ಬೇರೆ ಯಾರು ಇಲ್ಲ. ಹೌದು ಸರ್. ನಮ್ ಕರ್ಮಗಳನ್ನ ಕಳ್ಕೊತಾ ಇದೀವಿ ಅಂತ ಅಂದ್ಮೇಲೆ ನಾವು ಖುಷಿಯಾಗಿ ಜೀವನ ಮಾಡ್ಬೇಕು ಸರ್. ಈ ನೋವಿನ ರೂಪದಲ್ಲಿ, ಆರ್ಥಿಕ ಸಮಸ್ಯೆ ರೂಪದಲ್ಲಿ ಏನೇ ಸಮಸ್ಯೆಗಳು ಬಂದ್ರು ನಮ್ ಕರ್ಮಗಳು ಕಳೀಲಿಕ್ಕೆ ಅದ್ ಬಂದಿದೆ. ಇನ್ನೂ ಒಂದು 20 ಜನ್ಮ ಎತ್ತುವಂತದ್ದು ಇತ್ತು. ಈ ಧ್ಯಾನ ಸಿಕ್ಕಿ ನಾವು 20 ಜನ್ಮ ಕಡಿಮೆ ಮಾಡ್ಕೊಂಡು ಮುಕ್ತಿ ಮಾರ್ಗದಲ್ಲಿ ನಡೀತಾ ಇದೀವಿ ಅನ್ನೋದು ಗೊತ್ತಾಯ್ತು ನನಗೆ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸರ್, ನನ್ಗೆ ಹೇಳ್ಲಿಕ್ಕಾಗಲ್ಲ ಸರ್, ಅಷ್ಟು ಖುಷಿ ಆಗ್ತಿದೆ. ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ನಾರಾಯಣನ ಅನುಗ್ರಹ ಇದೆ ನಿಮ್ಗೆ. ಹೌದೌದು. ನಾರಾಯಣನ್ ಅಂದ್ರೆ ಹುಟ್ಟದಾಗಿಂದನೂ ನಾರಾಯಣ ಅಂದ್ರೆ ನಮ್ಗೆ ಬುದ್ಧಿ ಬಂದಾಗಿಂದನು ನಾರಾಯಣ ನಾರಾಯಣ ನಾರಾಯಣ. ನಮ್ಗೆ ಗೊತ್ತಿಲ್ಲನೆ ನಮ್ಮ ಮನೇಲಿ ನನ್ ಚಿಕ್ಕ ವಯಸ್ಸಿಂದ ದೊಡ್ಡದು ತಿರುಪತಿ ತಿಮ್ಮಪ್ಪನ ಫೋಟೋ ಇದೆ ಸರ್ ನಮ್ಮ ಮನೇಲಿ. ನಂಗೆ ಗೊತ್ತೇ ಇಲ್ಲ ಸರ್. ಭಗವಂತ ಅವಾಗಿಂದ ನಮ್ ಜೊತೆ ಇದ್ದಾರೆ, ನಾವ್ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಅವಾಗ್ಲಿಂದ ನಮ್ಮನ್ನ ಕಾಯ್ತಾ ಇದ್ದಾನೆ, ಅದನ್ನ ನಮಗ್ ಗೊತ್ತಿಲ್ಲ ಅಷ್ಟೇ. ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಪ್ರತಿಯೊಂದು ಗೊತ್ತಾಯ್ತು. ನಾನು ಅಂದ್ರೆ ಯಾರು, ನಾನ್ ಯಾಕೆ ಹಿಂಗಿದ್ದೀನಿ, ನಾನ್ ಯಾಕೆ ಈ ಕಷ್ಟಗಳು ಅನುಭವಿಸ್ತಾ ಇದ್ದೀನಿ, ಪ್ರತಿಯೊಂದು ಪ್ರಿಂಟ್ ಟು ಪ್ರಿಂಟ್ ಅರ್ಥ ಆಗಿದೆ ಸರ್. ನಾನು ಅದನ್ನ ಅರ್ಥ ಮಾಡ್ಕೊಂಡು ಸಮಸ್ಯೆಗಳಿಂದ ಹೊರಬಂದು ಬೇರೆಯವ್ರಿಗೂ ಹಂಚ್ತಾ ಇದ್ದೀನಿ ಸರ್. ಎಷ್ಟು ಜನ ಸಿಗ್ತಾರೋ ಅವ್ರು ಕೇಳಲಿ ಬಿಡ್ಲಿ, ಬೇಡ ಅಂದ್ರೂ ಪರವಾಗಿಲ್ಲ, ಮನ್ಸಿಗೆ ಬೇಜಾರ್ ಮಾಡ್ಕೊಳ್ಳಿ, ಯಾರಿಗ ಇಷ್ಟ ಇರೋದು ಅವ್ರು ತಗೊಂಡೋಗಿ ಕೊಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಮಾಡಿ ಅಂತ ಹೇಳ್ತೀನಿ. ಈಗ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೇ ಹೋದ್ರು ನಾನು ಧ್ಯಾನ ಹೇಳ್ಕೊಡ್ತೀನಿ ಸರ್ ಯಾರಿಗೆ ಆದ್ರೂ. ಅವ್ರು ಬೇಕಾಗಿದೆಯೋ ಬೇಡವಾಗಿದೆಯೋ ಗೊತ್ತಿಲ್ಲ, ನಾನು ಹೇಳುವಂತ ಜವಾಬ್ದಾರಿ ನಾನು ಮಾಡಿಯೇ ಮಾಡ್ತೀನಿ, ಹೇಳ್ತೀನಿ. ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಹೇಳೋ ಧರ್ಮ ನನ್ನದು ಅಷ್ಟೇ.
ಹೌದು ಸರ್. ನಾವು ಹೇಳಿದ್ರಲ್ವಾ, ಯಾರಿಗಾದ್ರೂ ಹಸಿವಿದೆ ಅವ್ರು ಬಂದೇ ಬರ್ತಾರೆ. ಹೌದು ಸರ್, ಖಂಡಿತ ಬರ್ತಾರೆ ಸರ್. ಯಾರ್ಗ ಅಗತ್ಯ ಇದೆ ಅವ್ರು ಕಾಯ್ತಾ ಇರ್ತಾರೆ ಇಂಥದ್ದು ಸಿಗೋಕ್ಕೋಸ್ಕರ. ಈಗ ನಾವು ಹೆಂಗ್ ಗೊತ್ತಿಲ್ಲದೆ PMC ಕನ್ನಡ ಚಾನಲ್ ಮುಖಾಂತರ ಬಂದು ಕಾಯ್ತಾ ಇರ್ತಾರೆ ಅವರು ಹಾಗೇನೆ. ನೀವು 100 ಜನ ಏನಾದ್ರೂ ಒಂದು ನೀವು 100 ಹೇಳಿ ಜನ ಸರ್. ಹೇಳಿ, ನೀವು 100 ಜನರಿಗೆ ಹೇಳಿ, ಹಾ ಅದ್ರಲ್ಲಿ 100 ಜನನೂ ಬರ್ಬೇಕಂತೇನಿಲ್ಲ. ಅದ್ರಲ್ಲಿ ಒಬ್ರು ಹೌದು ಬಂದ್ರು ಸರ್. ನಾವು ಮಾಡಿದ್ದು ಸಾರ್ಥಕನೇ. ಹೌದು ಹೌದು ಸರ್, ಅದಂತೂ ಖಂಡಿತ ನಿಜ ಸರ್. ಅದು ಹಾಗೆ. ಗೊತ್ತಿದೆ. ದಿನದಿಂದ ದಿನಕ್ಕೆ ಅಂತೂ ಹೊಸ ಹೊಸ ಪಾಠಗಳು ಕಲಿತಾ ಇದ್ದೀನಿ ಸರ್. ಹ್ಮ್ ಕಲ್ತು ನನ್ನ ಜೀವನ ಅಳವಡಿಸ್ಕೊತಾ ಇದ್ದೀನಿ. ಈಗ ಯಾರೇ ಏನಂದ್ರೂ ಬೇಜಾರ್ ಮಾಡ್ಕೊಳಲ್ಲ ಸರ್. ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ನನ್ ಕರ್ಮಗಳು ಕಳ್ದೋಗ್ತಿದೆ ಅಂತ ಖುಷಿ ಪಡ್ತೀನಿ. ಇನ್ನು ನಾನು ಯಾರು ಏನಾದ್ರು ಅಂದ್ರೆ ಏನು ಉಳ್ದಿಲ್ಲ ಖುಷಿ ಬಿಡ್ರಿ. ಅಲ್ಲಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀನಿ ಸರ್. ಕರ್ಮ ಏನೋ ಉಳ್ದಿಲ್ಲ, ಎಲ್ಲ ಖಾಲಿಯಾಗಿದೆ. ಅದು ಗೊತ್ತಿರ್ಲಿಲ್ವಲ್ಲ ಸರ್. ಮೊದ್ಲು ಧ್ಯಾನಕ್ಕೆ ಬರಕ್ಕೂ ಮುಂಚೆನೆ ಏನು ಗೊತ್ತಿಲ್ದಾನೆ ಕ್ವಶನ್ ಮಾರ್ಕ್ ಅಲ್ಲಿ ಬದುಕ್ತಾ ಇದ್ವಿ. ಎಷ್ಟು ಪ್ರಶ್ನೆಗಳಿಗೆ ಉತ್ತರಗಳೇ ಇಲ್ದಾನೆ ಬದುಕ್ತಾ ಇದ್ವಲ್ಲ ಸರ್. ಇವಾಗ ಎಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಒಂದೊಂದಾಗಿ ಎಲ್ಲದಕ್ಕೂ ಅರ್ಥ ತಿಳ್ಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡು ಜೀವನನ ಖುಷಿಯಿಂದ ಸಾಗಿಸ್ತಾ ಇದ್ದೀನಿ ಸರ್. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ ಗಂಡ ಏನಾರು ಅಂದ್ರೂ ಬೇಜಾರು ಮಾಡ್ಕೊಳಲ್ಲ, ಯಾರು ಏನಂದ್ರು ಬೇಜಾರು ಮಾಡ್ಕೊಳಲ್ಲ ನಾನು. ಅಷ್ಟೇ. ಅಲ್ಲಿಂದ ಅಲ್ಲಿಗೆ ಒಳ್ಳೇದಿದ್ರೆ ತಗೋತೀನಿ, ಕೆಟ್ಟದಿತ್ತ ಒಂದ್ ಕಿವಿಲ್ ಕೇಳಿ ಒಂದ್ ಕಿವಿಲ್ ಬಿಟ್ಬಿಡ್ತೀನಿ. ನೋಡ್ರಿ, ರಿಯಲ್ ಪಿರಮಿಡ್ ಮಾಸ್ಟರ್ ಅಂತ ನೀವು. ನಿಮ್ಮೆಲ್ಲ ಸಹಕಾರ ಸರ್ ಇದೆಲ್ಲ. ಹಾಗೇ ಇರ್ಬೇಕು ಸಂತೃಪ್ತಿ. ಹೌದು ಸರ್. ಹ್ಮ್ ಆಗುತ್ತೆ ಬಿಡ್ರಿ, ಮುಕ್ತಿ ಮೋಕ್ಷ ರೆಡಿ ಇದೆ ನಿಮಗೆ. ಎಲ್ಲರಿಗೂ ಬೇಕು ಸರ್ ಅದು. ನಮಗೆ ಎಲ್ಲರೂ ಖುಷಿಯಿಂದ ಜೀವನ ಮಾಡಿ ಮುಕ್ತಿ ಮೋಕ್ಷ ತಗೋಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಸರ್. ಹೌದು. ಎಲ್ಲರೂ ಖುಷಿಯಿಂದ ಜೀವನ ಮಾಡ್ಬೇಕು. ಇನ್ನೊಂದು ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಸರ್, ಈ ಜನ್ಮದಲ್ಲಿ ಖುಷಿಯಾಗಿರ್ಬೇಕು ಸರ್. ಅಷ್ಟೇ. ಖುಷಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ, ಪ್ರತಿಯೊಬ್ಬರೂ. ಆನಂದೋ ಬ್ರಹ್ಮ. ಹೌದು ಸರ್, ಹೌದು. ಓಕೆ ಮಾಸ್ಟರ್. ನಿಜವಾಗ್ಲೂ ಈ ಗುರುಗಳು ನಿಜವಾಗ್ಲೂ ನಮ್ಮಂತವ್ರಿಗೆ ನಿಜವಾಗ್ಲೂ ಏನು ಹೇಳ್ತಾರೆ, ಅಮೃತ ಸಿಗ್ದಂಗೆ ಈ ಗುರುಗಳು ನಮ್ಗೆ. ಏನು ಗೊತ್ತಿಲ್ಲದೆ ಜೀವನ ಮಾಡ್ತಿರ್ಬೇಕಾದ್ರೆ ನಮ್ ಕೈಗೆ ಅಮೃತ ಸಿಕ್ಕಿದೆ, ಅದನ್ನ ಕುಡಿಬೇಕು ನಾವು. ಅಂದ್ರೆ ಜ್ಞಾನನ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ನಾವು. ಅದೇ ಅಯ್ಯಪ್ಪ, ನಿಜವಾಗ್ಲೂ ಎಲ್ಲ ಇದೆ ಸರ್ ಮನೇಲಿ. ಗಂಡ ಮಕ್ಳಿದ್ದಾರೆ, ಆರ್ಥಿಕವಾಗೂ ತುಂಬಾ ಚೆನ್ನಾಗಿದೆ, ಎಲ್ಲ ಇದೆ. ಎಲ್ಲ ಇದ್ರೂ ಏನು ಇಲ್ಲ. ಏನೋ ಬೇಕು ನಂಗೆ. ಬೇಕು ಅಂತ ಕೇಳ್ತಿದ್ದೆ, ಈ ಧ್ಯಾನ ಸಿಕ್ತು. ಈ ಧ್ಯಾನನೇ ನನಗ್ ಬೇಕಾಗಿದ್ದು. ನಾನು ಕಂಡ್ಕೋಬೇಕಿತ್ತು. ಈ ಧ್ಯಾನ ಸಿಕ್ತು, ನಾನು ಕಂಡ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚು ಧ್ಯಾನ ತಿಳ್ಕೊತಾ ಇದ್ದೀನಿ. ಈಗ ಇಷ್ಟು ತಿಳ್ಕೊಂಡಿಲ್ಲ ಸರ್. ಇಷ್ಟು ಇಲ್ಲ, ಇನ್ನು ಬ್ರಹ್ಮಾಂಡ ಇದೆ ನಾವು ತಿಳ್ಕೊಳ್ಳುವಂಥದ್ದು. ಹೌದು, ತಿಳಿದಿದ್ದು ಸಾಸದೆ ಎಷ್ಟು, ತಿಳಿಬೇಕಾದದ್ದು ಸಾಗದಷ್ಟು. ಹೌದು ಸರ್. ಹ್ಮ್ ಹೌದು, ನಾವ್ ಏನ್ ಸಾಸಿವೆಷ್ಟು ತಿಳ್ಕೊಂಡಿದ್ವೋ ಅದನ್ನ ಹಂಚ್ತಾ ಬರ್ಬೇಕು ನಾವು. ಇನ್ನೂ ಜ್ಞಾನ ಸಂಪಾದನೆ ಮಾಡ್ಕೋಬೇಕು. ಎಲ್ಲರಿಗೂ ಧ್ಯಾನ ಹಂಚ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು. ಜೀವನನ ಖುಷಿಯಿಂದ ಕಳಿಬೇಕು. ಹೋಗ್ಬೇಕಾದ್ರೆ ದೇಹ ತ್ಯಾಗ ಮಾಡ್ಬೇಕಾದ್ರೆ ಖುಷಿಯಿಂದ ಹೋಗ್ಬೇಕು. ಅಷ್ಟೇ ಸರ್. ರಾಣಿ ಮಾಸ್ಟರ್ ಮಾತಾಡಿ. ಮಾಸ್ಟರ್ ಮಾತಾಡಿ. ಹಲೋ. ಹಾ ಮಾಸ್ಟರ್ ಮಾತಾಡಿ, ರಾಣಿ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ. ಇವತ್ತು ಚಂದ್ರಿಕಾ ಮೇಡಮ್ ಮಾತಾಡಿದರೆ ಆಕ್ಚುಲಿ ಅವರು ಮಾತಾಡಿದ್ದಾರೆ ಚೆನ್ನಾಗಿ. ಇದೇ ಫಸ್ಟ್ ಟೈಮ್ ಮಾತಾಡಿರೋದು. ಡೈರೆಕ್ಟ್ ಆಗಿ ಮಾತಾಡುವಾಗ ಧೈರ್ಯವಾಗಿ ಚೆನ್ನಾಗಿ ಮಾಡ್ತಾರೆ. ನಾನೇ ಕೆಲವು ಸಲ ಲೋ ಫೀಲ್ ಆದಾಗ ನನಗೆ ನನಗಿಂತ ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಗ್ರೇಟ್. ಮತ್ತೆ ಎಲ್ಲೇ ಹೋದ್ರು ಧ್ಯಾನ ಪ್ರಚಾರಕ್ಕೆ ಎಲ್ಲ ಕರೆದ್ರೆ. ಹಲೋ. ಹಾ ಮೇಡಮ್ ಮಾತಾಡಿ. ನಿಮ್ದು ಯಾಕೋ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ಅನ್ಸುತ್ತೆ ನೋಡಿ, ಕ್ಲಾರಿಟಿ ಇಲ್ಲ. ಸರ್ ಕೇಳಿಸ್ತಾ ಇದೆಯಾ? ಹಾ ಇವಾಗ ಕೇಳಿಸ್ತಿದೆ, ಮಾತಾಡಿ. ಹಾ ಸರ್, ನಾವು ಎಲ್ಲೇ ಹೋದ್ರು ಚಂದ್ರಿಕಾ ನಾನು ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ನಾನು ಎಲ್ಲಿ ಧ್ಯಾನ ಪ್ರಚಾರ ಇದ್ರೂನು ಫೋನ್ ಮಾಡಿ ಕರಿತೀನಿ. ಇಮ್ಮಿಡಿಯೇಟ್ ಪಾಪ ಅದಕ್ಕೆ ಇಲ್ಲ ಅಂತ ಹೇಳೋದೇ ಇಲ್ಲ ಅವರು.
ಧ್ಯಾನ ಪ್ರಚಾರ ಅಂದ ತಕ್ಷಣ ಬಂದ್ಬಿಡ್ತಾರೆ. ಮತ್ತೆ ನಾನು ಲೋ ಫೀಲ್ ಆದಾಗ ನನ್ಗೆ ಅವರು ಧೈರ್ಯ ಹೇಳ್ತಾ ಇರ್ತಾರೆ. ವಯಸ್ಸಲ್ಲಿ ಚಿಕ್ಕವರಾದ್ರೂ ಧ್ಯಾನ ಸಾಧನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತವರು ನಿಮ್ಮ ಚಾನಲ್ಗೆ ಬಂದು ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ಅದಕ್ಕೆ ನಾನು ಫಸ್ಟ್ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ, ನೋಡ್ತಾ ಇದೀನಿ. ಚಂದ್ರಿಕಾ, ತುಂಬಾ ಖುಷಿ ಆಯ್ತು ಮೇಡಮ್. ನೀವು ನನ್ನ ಆತ್ಮ ಸಾಧನೆಯಲ್ಲಿ ನೀವು ಒಬ್ರು ಗುರುಗಳು ನನಗೆ. ಇಲ್ಲ ಇಲ್ಲ, ನೀವು ನನಗ್ ಇಲ್ಲ ಇಲ್ಲ ಮೇಡಮ್, ನೀವು ಕೆಲವೊಂದು ನಿಮ್ಮಿಂದ ಎಷ್ಟೊಂದು ಆಧ್ಯಾತ್ಮಿಕವಾದ ಇದು ಗುಣಗಳನ್ನ ನಾನು ತಗೊಂಡು ನಾನು ಅದ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಎಷ್ಟೊಂದ್ ಟೈಮಲ್ಲಿ ನಾನು ಲೋ ಫೀಲ್ ಆಗಿದ್ದಾಗ ನೀವು ಪಿರಮಿಡ್ ಧ್ಯಾನ ಕೇಂದ್ರ ಬಾ ಹೋಗೋಣ ಅಂತ ಕರೆದಿದ್ದೀರಾ. ಸ್ವಲ್ಪ ನರ್ವಸ್ ಆಗಿದ್ದೀರಿ. ಕೇಳಿಸ್ತಾ ಇಲ್ವಾ? ಹಲೋ ಮೇಡಮ್, ಹಲೋ ಹಲೋ, ಕೇಳಿಸ್ತಾ ಇಲ್ವಾ ರಾಣಿ ಮೇಡಮ್? ಕೇಳಿಸ್ತಾ ಇಲ್ವಾ? ನಿಮ್ಮಿಂದನೂ ಎಷ್ಟೊಂದು ಒಳ್ಳೆಯ ಗುಣಗಳನ್ನ ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ನಾನು. ನಿಮ್ಮಿಂದ ನಾನು ಹಲೋ, ಡಿಸ್ಟರ್ಬೆನ್ಸ್ ಇದೆ, ಕ್ಲಾರಿಟಿ ಇಲ್ಲ. ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ಸರ್. ಹಾ, ಅಲ್ಲ ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ. ಇವಾಗ ಮಾತಾಡಿ. ಹಾ ಸರ್, ಅದೇ ಸರ್, ನಾವು ಇನ್ನೇನ್ ಹೇಳುವಂತದ್ದಿಲ್ಲ. ಫಸ್ಟ್ ಡೇ ಮಾತಾಡಿದಾರಲ್ಲ, ಹೇಗ್ ಮಾತಾಡ್ತು ಏನು ಅಂತ ಭಯ ಇತ್ತು. ಸಂಜೆ ಫೋನ್ ಮಾಡಿದಾಗ ಧೈರ್ಯ ತುಂಬಿದ್ದೆ, ಇಲ್ಲ ಮಾತಾಡ್ತೀರಾ ಮಾತಾಡಿ ಅಂತ. ಮಾತಾಡಿದ್ರು ಫಸ್ಟ್ ಟೈಮ್ ಅಲ್ವಾ, ಅದನ್ನ ಕೇಳಿಸ್ಕೊಂಡ ನಾವು ಯೂಟ್ಯೂಬ್ ಅಲ್ಲಾಗ್ಲಿ ಅಥವಾ ಡೈರೆಕ್ಟ್ ಝೂಮ್ ಅಲ್ಲಾಗ್ಲಿ ಕೇಳಿಸ್ಕೊಂಡವ್ರು ಹೊಸಬರಿಗೆ ಎಲ್ಲ ಅಳವಡಿಸ್ಕೊಳಕ್ಕೆ ಅವಕಾಶ ಆಗುತ್ತೆ. ಅವ್ರು ಯಾವಾಗ್ಲೂ ಅಷ್ಟೇ, ನಾನು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು ಅವ್ರು ಬಿಡಲ್ಲ, ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅವರಿಂದಾನೇ ನಾನು ಕೂಡ ತುಂಬಾ ಕಲಿತಾ ಇದ್ದೀನಿ. ಅಷ್ಟು ಪಾಸಿಟಿವ್ ಮೈಂಡೆಡ್ ಆಗಿ ಇರ್ತಾರೆ ಯಾವಾಗ್ಲೂ ಕೂಡ. ಫಾರ್ ಎಕ್ಸಾಂಪಲ್ ಅಂದ್ರೆ, ಅಯ್ಯೋ ಬಸ್ ಸಿಗುತ್ತೋ ಇಲ್ವೋ ಅಂತ ಅಂದ್ರೆ, ಇಲ್ಲ ಸಿಗುತ್ತೆ ಅಂತ ಹೋಗೋಣ ಅಂತ, ಸಿಗುತ್ತೆ. ಈ ತರ ನಮ್ಗೆ ಪಾಸಿಟಿವ್ ಆಗಿ ಇದ್ ಮಾಡ್ತಾ ಇರ್ತಾರೆ, ಧೈರ್ಯ ಹೇಳ್ತಾ ಇರ್ತಾರೆ. ಈ ತರ ನಾವು ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಧ್ಯಾನ ಪ್ರಚಾರ ಆಗ್ಲಿ, ಮತ್ತೆ ಕೆಲವು ಸಲ ಇಬ್ರು ಕುತ್ಕೊಂಡು ಧ್ಯಾನ ಮಾಡ್ತೀವಿ ನಮ್ಮನೇಲೇನೆ, ಗಂಟೆಗಟ್ಲೆ ಧ್ಯಾನ ಮಾಡ್ತೀವಿ. ಈ ತರ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಮಾಡಿ. ಭಯ ಅಂತ ಸುಮ್ನೆ ಮನೇಲಿ ಕೂತ್ರೆ ಭಯ ಹೋಗಲ್ಲ. ಹೀಗೆ ಬಂದು ಅಟೆಂಡ್ ಮಾಡಿದ್ರೆ ಭಯ ಹೋಗ್ತದೆ. ಒಂದ್ಸರಿ 2 ಸರಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಆಮೇಲೆ ಓ ಇಷ್ಟೇ ಅಲ್ಲ, ಇದ್ರಲ್ಲಿ ಏನೋ ಅಂತದ್ದು ಏನ್ ದೊಡ್ಡದಿಲ್ಲ ಅನ್ಸ್ಬಿಡುತ್ತೆ. ನೆಕ್ಸ್ಟ್ ಸ್ವಾಧ್ಯಾಯ ಸ್ಟಾರ್ಟ್ ಮಾಡಿ. ಹಲೋ ಚಂದ್ರಿಕಾ ಮೇಡಮ್, ನೆಕ್ಸ್ಟ್ ಸ್ವಾಧ್ಯಾಯ ಶುರು ಮಾಡಿ ಎಂದೆ. ಓಕೆ 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 ಸರ್. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಹೌದೌದು, ಶುರು ಮಾಡ್ತೀನಿ. ಕ್ಲಾಸ್ ಯಾವ್ದಾದ್ರು ಪುಸ್ತಕ ತಗೊಂಡು ಓದಿದ್ದೀರಿ? ಓದಿದ್ದೀನಿ ಸರ್. ಇದು ನ್ಯೂ ಎನರ್ಜಿ, ಮರಣಿಸುವ ಮುಂಚೆನೆ ಮರಣಿಸಬೇಕು, ಇನ್ನು ತುಂಬಾ ಪತ್ರಿಜೀವಿಗಳು ಸಣ್ಣ ಬುಕ್ಸ್ ಗಳು ಬರುತ್ತೆ ನೋಡಿ, ಪ್ರತಿಯೊಂದು ಓದಿದ್ದೀನಿ ಸರ್. ಓದಿ ನನ್ನ ಜೀವನದಲ್ಲಿ ಅಂದ್ರೆ ಎಷ್ಟೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಕಿದೆ ನನಗೆ ಅದ್ರಲ್ಲಿ, ಬುಕ್ಸ್ ಗಳು ಓದುವಾಗ. ತುಂಬಾ ಲೇಟ್ ಆಯ್ತು ಬರೋದು. ಕೋಟೇಶ್ವರ ಸರ್ ಬಂದ್ಬಿಟ್ಟಿದ್ರು, ಶ್ರೀಧರ್ ಕೋಟೆ ಅವರು. ಕ್ಲಾಸ್ಗೆ ಅಟೆಂಡ್ ಮಾಡಿ ಬರೋದು ಎಷ್ಟೊತ್ತು ಆಗ್ಬಿಡ್ತು. ಈಗ ಮುಗೀತು ಸೆಷನ್, ಮತ್ತೆ ಪದೇ ಕ್ಲೋಸ್ ಆಗ್ಬಿಡ್ತೇನೆ ಅನ್ಕೊಂಡೆ. ನಡೀತಾ ಇದೆ. ಚಂದ್ರಿಕಾ ಮೇಡಮ್ ನಮಸ್ತೆ. ಮಾತಾಡಿ ಮೇಡಮ್. ನಮಸ್ತೆ. ವೇಟಿಂಗ್ ಮಾಡ್ತಾ ಇದ್ದೀವಿ ಮೇಡಮ್, ನೀವು ಮಾತಾಡ್ಬೇಕೀಗ, ನಿಮ್ದೇ ಪಾಳೆ ಇರೋದು. ಏನ್ ಶ್ರೀಧರ್ ಕೋಟೆ ಅವರು ಕಾರ್ಯಕ್ರಮ ನಡೆಸ್ಕೊಡ್ತೇವೆ, ಸಪ್ತಸ್ವರಗಳು ಆತ್ಮಕ್ಕೆ ಅಂತ, ಆಧ್ಯಾತ್ಮಕ್ಕೆ ಅಂತ. ಅದ್ರ ಬಗ್ಗೆ 2ನೇವ್ರು ಅವ್ರೇನೆ ಆಗಿದ್ರು ಸರ್. ಅದು ಇಷ್ಟೊತ್ತಾಗ್ಬಿಡ್ತದೆ ಸರ್. ಅವ್ರ ಹಾಡುಗಳ ಮುಖಾಂತರ ಒಂದು ಧ್ಯಾನ ನಡೀತದೆ ಸರ್, ಧ್ಯಾನ ಕೂರ್ಸ್ಬಿಟ್ಟಿದ್ರು. ಅದ್ ಮುಗಿತಿದ್ದಾಗೇನೆ ಈ ಕಡೆ ಬಂದೆ ಸರ್. ನಾನು ಮಾತಾಡಕ್ ಅವಕಾಶ ಸಿಗ್ಲಿಲ್ಲ, ಎಲ್ಲಾರು ಆನ್ ರೈಸ್ ಮಾಡ್ತಾ ಇದ್ರು. ನಾನು ಅವ್ರ ಒಂದು ಸಂಸ್ಥೆಯ ಬಗ್ಗೆ ಒಂದು ಹಾಡು ಹೇಳಿದ್ರು, ಹಾಡೋಣ ಅನ್ಕೊಂಡೆ ಸರ್, ಅದು ಮಿಸ್ ಆಯ್ತು. ನಾನು ಒಬ್ಳು ಕೊಡಕ್ಕಾಗಲ್ಲಂತೆ. ಸರ್ ಸುಧಾಕರ್ ಸರ್ ಮತ್ತೆ ಇವರು
ಉಮೇಶ್ ಸರ್ ಒಂದು 3 ಜನ ಕೊಟ್ಟಿದ್ರು ಅವಕಾಶ ಅಷ್ಟೇನೆ. ನನಗ್ ಸಿಗುತ್ತೆ ಅಂತ ಕಾಯ್ಕ ಕೂತ್ಕೊಂಡೆ ಸರ್. ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೇನೆ ಅವಾಗ ಅವಾಗ ಸರ್. ಅದಕ್ಕೆ ಸಿಗ್ಲಿಲ್ಲ, ಮತ್ತೊಮ್ಮೆ ಬರ್ತೀನಿ ಅಂತ ಹೇಳಿದಾರೆ, ಆಗ ಅಟೆಂಡ್ ಮಾಡ್ಕೊಳ್ಳೋಣ. ಚಂದ್ರಿಕಾ ಮೇಡಮ್ದು ಮುಗ್ದೋಯ್ತದಲ್ಲ, ಏನ್ ಮಾಡೋದಪ್ಪ, ನಾನೇ ಕೊಟ್ಬಿಟ್ಟಿದ್ದೆ ಚಂದ್ರಿಕಾ ಮೇಡಮ್ ಅವ್ರದ್ದು. ಸರ್ ನನ್ನನ್ನೇ ನೆನ್ಸ್ಕೊತಾ ಇರ್ತಾರ ಅಂತೇಳಿ ನನ್ಗೋಸ್ಕರ ಟೈಮ್ ಉಳಿಸಿದಿರಲ್ಲ, ನಿಮ್ಗೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಅರುಣ್ ಕುಮಾರ್ ಸರ್ ತುಂಬಾ ಚೆನ್ನಾಗಿ ಹಂಚ್ಕೊಂಡ್ರು ಅಂತ ಅನ್ಕೋತೀನಿ ಮೇಡಮ್. ತುಂಬಾ ಭಾಗ್ಯ ಕೇಳಿದ ಭಾಗ್ಯ ತಕ್ಷಣ ಒಪ್ಕೊಂಡ್ರು ಸರ್ ಅವರು. ಆಯ್ತು ಮೇಡಮ್, ಹೇಗ್ ಕೊಡೋದು, ಹೇಗೆ ನನ್ಗೆ ಇದಿಲ್ಲ ಅಂತ ಹೇಳಿದ್ರು. ಆದ್ರೂ ಏನಿಲ್ಲ ಮೇಡಮ್, ಬಂದ್ ಕೂತ್ಕೊಳ್ಳಿ ಅಷ್ಟೇ. ಅವಕಾಶ ಸಿಗುತ್ತೆ, ಹಂಚ್ಕೋಬೇಕು ಅಂದಾಗ ಹಂಚ್ಕೊಬಿಡ್ಬೇಕು. ಹಂಚ್ಕೊಂಡೆ ಇಲ್ದೇ ಇದೆ ಏನ್ ಆಗುತ್ತೆ, ಒಳಗಡೆ ಇಟ್ಕೊಂಡ್ರೆ ಮಾತ್ರ ಅದು ಹೋಗ್ಬಿಡುತ್ತೆ, ಮರ್ತೋಗ್ಬಿಡುತ್ತೆ. ಅನುಭವ ಹಂಚ್ಕೊತಿದ್ರೆ ಮತ್ತಷ್ಟು ಅದು ಚೈತನ್ಯ ಶಕ್ತಿ ಹೆಚ್ಚುತ್ತೆ. ಧ್ಯಾನದಿಂದ, ಅನುಭವದಿಂದನೂ ಕೂಡ ಅದ ಅನುಭವನ ಮತ್ತಷ್ಟು ಹೆಚ್ಚಿಗೆ ಆಗುತ್ತೆ. ಬನ್ನಿ ಅಂತ ಕರ್ದೆ, ಓಕೆ ಮೇಡಮ್ ಅಂತ ಬಂದ್ರು. ಹಂಚ್ಕೊಂಡ್ರು ಅಂತ ಅನ್ಕೋತೀನಿ. ನಿಮ್ಮ ವೇದಿಕೆ ಪರವಾಗಿ, ಗುಡಕೇಶ್ ವೇದಿಕೆ ಪರವಾಗಿ, ಅರುಣ್ ಕುಮಾರ್ ಪರವಾಗಿ, ನಮ್ಮ ಎಲ್ಲರ ಪರವಾಗಿ ನಿಮ್ಗೆ ಹೃದಯ ಪೂರ್ವಕ ಧನ್ಯವಾದಗಳು ಚಂದ್ರಿಕಾ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ನನಗೆ ಇದು ಧ್ಯಾನದ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನೀವು ಪ್ರೇರೇಪಣೆ ಆದ್ರೆ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ದೇನಿಲ್ಲ, ಪತ್ರಿಜಿ ಅವ್ರದ್ದು ಎಲ್ಲ ನಿಮ್ನ ನೆನ್ಸಿದಾರಲ್ವಾ, ನಾವೆಲ್ಲ ಭಾಗಿಗಳಲ್ವಾ. ಇರ್ಲಿ ಇರ್ಲಿ. ಪತ್ರಿಜಿ ಅವರು ಎಲ್ಲಾರ್ಗುನು ಧ್ಯಾನ ಕಲ್ಸ್ಕಿ, ಧ್ಯಾನೋದಯ ಕೊಟ್ಟಿ, ಇಂತ ಒಂದು ಸ್ಟೇಜ್ ಇದೆ, ಇಂತ ಒಂದು ಅನುಭವ ಹಂಚ್ಕೊಳಕ್ಕೆ ಒಂದು ವೇದಿಕೆ ಇದೆ, ಬನ್ನಿ ಅಂತ ಆ ಪತ್ರಿಜಿ ಮುಖಾಂತರ ನಾವು ಕರಿತಾ ಇದ್ವಿ ಅಷ್ಟೇನೆ. ಪತ್ರಿಜಿ ಅವರೇ ಎಲ್ಲಾ ಸಾಕಾರ, ಕರುಣೆ ಎಲ್ಲ ಅವ್ರದೇ, ದಯ ಎಲ್ಲಾನು ಅವ್ರದೇ ಮೇಡಮ್. ನಮ್ದೇನು ಇಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಗೆ ಕರ್ಕೊಂಡ್ ಕೂರ್ಸೋದು ಅಷ್ಟೇ ಮೇಡಮ್. ಪ್ರತಿಯೊಂದು ನಿಮ್ಮ ಒಳಗೆ ಬರೋ ಅಂತದೆ, ಬರ್ಸೋ ಅಂತದೆ, ಏಳ್ಸೋ ಅಂತದೆ ಪತ್ರಿಜಿ ಅವ್ರು ಮೇಡಮ್. ಓಕೆ ಮೇಡಮ್, ಹಂಚ್ಕೊಂಡಿದ್ದೀರಿ ಅನ್ಕೋತೀನಿ. ಓಕೆ, ಮತ್ತೊಮ್ಮೆ ಬಂದು, ಮತ್ತೊಮ್ಮೆ ಅವಕಾಶ ಇದೆ, ಈ ಒಂದು ವೇದಿಕೆ ಇದೆ, ಮತ್ತೊಮ್ಮೆ ಬಂದು ಅಟೆಂಡ್ ಮಾಡಿ, ಕ್ಲಾಸ್ ಕೂಡ ಅಟೆಂಡ್ ಮಾಡಿ. ಗುಡಕೇಶ ತುಂಬಾ ಚೆನ್ನಾಗಿದೆ, ಅದ್ಭುತವಾದ ಒಂದು ಗುಡಕೇಶ. ರಾತ್ರಿಯಲ್ಲಿ ಇಡೀ ನಾವು ಕೂಡ ಮಾಡ್ತಾ ಇದೀವಿ. ವಿಡಿಯೋ ಆನ್ ಮಾಡಲ್ಲ, ಆದ್ರೆ ನನ್ಗೆ ಮಧ್ಯ ಏನಾಗುತ್ತೆ ಅಂತಂದ್ರೆ ನನ್ ಚಾರ್ಜರ್ ಹೋಗ್ಬಿಡುತ್ತೆ. ಮಧ್ಯ ಹಾಕೋತಾ ಇರ್ತೀನಿ, ಹಾಕೊಂಡ್ ನಾನು ಪೂರ್ತಿ 6 ಗಂಟೆ ತನಕ ಇರ್ತೀನಿ. ಮತ್ತೆ ಸೆಷನ್ ಅಟೆಂಡ್ ಮಾಡ್ತೀನಿ ಮೇಡಮ್ ಅವ್ರದ್ದು, ಮತ್ತೆ ಇಲ್ಲಿಗೆ ಬರ್ತೀನಿ ನಾನು ಗುಡಕೇಶ. ಅಷ್ಟು ನನ್ನನ್ನ ಅಲ್ಲಿ ಕರ್ಕೊ ಬರ್ತಾ ಇರುತ್ತೆ ಇಲ್ಲಿ ಒಂದು ವೇದಿಕೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಮಾಡ್ತಾ ಹೋಗಿ, ಪ್ರತಿಯೊಬ್ಬರಿಗೂ ಹೇಳಿ. ಮತ್ತೆ 9 ಗಂಟೆಗೆ ಅಟೆಂಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ ಎಷ್ಟೊತ್ ಬೇಕು ಅಷ್ಟೊತ್ ಅಂತೇನಿಲ್ಲ, ನಿಮ್ ಇಷ್ಟ ಬಂದಷ್ಟು ಒತ್ತು ಕುಂತ್ಕೊಂಡು ಧ್ಯಾನ ಮಾಡಿ. ಓಕೆನಾ? ಮಾಡ್ತಾ ಇದೀನಿ ಮೇಡಮ್, ಆನ್ಲೈನ್ ಕ್ಲಾಸಸ್ ನೈಟ್ ಸೆಷನ್ ಮಾಡ್ತಾ ಇದ್ದೀನಿ, ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಮಾಡಿ ಮೇಡಮ್, ಮಾಡ್ತಾ ಇದ್ದೀನಿ, ನಿಮ್ಮಿಂದಾನೇ ನಾನ್ ಸೇರಿರೋದು. ಖಂಡಿತ. ಇನ್ನು ಏನಾದ್ರೆ ನಿಮ್ಮ ಅನುಭವ ಇನ್ನೇನಾರ ಇತ್ತು ಅಂತ ಹಂಚ್ಕೊಳ್ಳಿ ಮೇಡಮ್, ಅವಕಾಶ ಇದೆ. ಇನ್ನೂ 10 ನಿಮಿಷ 15 ನಿಮಿಷ ಟೈಮ್ ಕೊಡೋಣ. ಯಾಕೆ ಇನ್ನೂ ಅಷ್ಟು ಜನ ಇರ್ಬೋದು ಅನ್ರೈಸ್ ಮಾಡಿ ಮಾತಾಡ ಅಂತವ್ರು. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಳ್ಳಿ ಮೇಡಮ್. ಯಾರಾದ್ರೂ ಚಂದ್ರಿಕಾ ಮೇಡಮ್ ಬಗ್ಗೆ ಅಭಿಪ್ರಾಯನ ತಿಳಿಸಿ, ನಿಮ್ಗೆ ಹೇಗ ಅನಿಸ್ತು ಅಂತ ಅನ್ರೈಸ್ ಮಾಡ್ಕೊಂಡು ಮಾತಾಡ್ಬೋದು. ಓಕೆನಾ? ಮಾತಾಡಿ ಮಾಸ್ಟರ್ ಯಾರಾದ್ರೂ. ರತ್ನಮ್ಮ ಮಾಸ್ಟರ್ ಮಾತಾಡಲ್ಲ ಇವತ್ತು? ಮಾತಾಡ್ತಾರೆ. ಅನ್ಮ್ಯೂಟ್ ಆಪ್ಷನ್ ಇದೆ, ಯಾರು ಬೇಕಾದ್ರೂ ಅನ್ಮ್ಯೂಟ್ ಮಾಡಿ ಮಾತಾಡಿ. ರಾಣಿ ಮೇಡಮ್ ಇದ್ದಾರೆ ನೋಡಿ, ರಾಣಿ ಅವರು ಜಾಯಿನ್ ಆಗ್ತೀನಿ ಅಂತ ಸುಮಾರು ಜನ ಕೊಟ್ಟಿದೆ ಅವಕಾಶ. ಅವರು ಮಾತಾಡಿದ್ರು. ಆಯ್ತಾ? ನೀವು ಒಂದ್ ದಿವಸ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ರಾಣಿ ಮೇಡಮ್. ಬರ್ತೀನಿ ಅಂತ ಹೇಳಿದಾರೆ ಮೇಡಮ್ ಸರ್ ಅವರು, ಬರ್ತೀನಿ ಅಂತ ಹೇಳಿದಾರೆ ಮೇಡಮ್ ಅವರು, ಹಂಚ್ಕೋಬೇಕು. ಓಕೆ, ಇನ್ಯಾರಿದ್ದಾರೆ? ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಚಂದ್ರಿಕಾ ಮೇಡಮ್ ಫುಲ್ ಪೂರಾ ಇದ್ರಲ್ಲೇ ಮೆಡಿಟೇಷನ್ ಇಲ್ಲೇ ಇದ್ದೆ ನಾನು. ಅಲ್ಲಿ ನೋಡ್ದೆ ಶಾಂತಲಾ ಮೇಡಮ್ ಸ್ಟೇಷನ್ ಇದ್ದೆ, ನಾನು ನೋಡ್ದೆ. ಅವರು ಶಶಿಧರ್ ಕೋಟೆ ಅವರು ಏನೇನೋ ವಿಷಯದ ಹಾಡೆಲ್ಲ ಕೇಳ್ತಾ ಇದ್ದೆ, ನೋಡ್ದೆ. ಯಾಕೋ ನನ್ಗೆ ಇತ್ತೆಗೆ ಫೋಟೋ ಬಿಡೋಣ ಅನಿಸ್ತು. ಸುಮ್ನೆ ಈ ಕಡೆನೆ ಬಂದ್ಬಿಟ್ಟು ಈ 3 ಹಾಡಿಗೂನು ಮೆಡಿಟೇಷನ್ ಲೇ ಇದ್ದೆ. 3-4 ಹಾಡಲ್ಲಿ ಮೆಡಿಟೇಷನ್ ಲೇ ಇದ್ಬಿಟ್ಟು ಇವ್ರದ್ದು ಶುರು ಆಯ್ತು. ಶುರು ಆದ್ಮೇಲೆ ಸುಮ್ನೆ ಫುಲ್ ಕೇಳ್ಕೊಂಡು ಸುಮ್ನೆ ಕೂತಿದ್ದೆ. ಯಾರು ನೋಡ್ದೆ, ಯಾಕೋ ಅಲ್ಲೇ ಇದ್ಬಿಟ್ಟವ್ರ ಇವ್ರು ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ ನಾನು.
ಆ ಹ್ಮ್ ಇಲ್ಲೇ ಇದ್ದೆ. ಚೆನ್ನಾಗಿತ್ತು ಇವತ್ತು. ಅವಕಾಶ ಸಿಗುತ್ತಾ ಅಂತ ಆ, ಅವ್ರು ಹೇಳ್ತಾ ಇದ್ರಲ್ಲ ಮೇಡಮ್, ನಮ್ಮ ಹಾ ಸಂಸಾರ ಅಂದ ಸಾಗರ ಆನಂದ ಸಾಗರ ಒಂದು ರಿಕಾರ್ಡ್ ಕೇಳ್ದೆ ಮಾಡಿದ್ದೆ. ಕೇಳ್ದೆ ಕೇಳ್ದೆ ಆ ಕೇಳ್ದೆ ನಾನು ಬರ್ಕೊಂಡಿದ್ದೆ, ಆಡೋಣ ಅಂತ ಆನ್ರೈಸ್ ಮಾಡಿದೆ. ಅದು ಪತ್ರಿಜಿ ಹಾ ಅವ್ರ ಮೇಲೆ ಬರ್ದಿದೆ. ಅವರು 2 ಸರಿ ಅದೇ ರಿಕಾರ್ಡ್ ಆಡಿದ್ರಲ್ವಾ, ಹಾಗಾಗಿ ನಾನು ಹೌದೌದು. ಅವ್ರಿಗೆ ಕೊಡೋಣ ಅಂತ ಮಾಡಿದೆ. ನೆಕ್ಸ್ಟ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಿ ಕೊಡ್ತೀನಿ, ಈ ಹಾಡು ಅವ್ರಿಗೆ ಹೇಳ್ತೀನಿ. ಓಕೆ ಮೇಡಮ್, ನಿಮ್ಮ ಕೇಳ್ದೆ ಅಭಿಪ್ರಾಯ ಕೇಳ್ದೆ ಕೇಳ್ದೆ ಅದು ಅಲ್ಲಿದ್ದೆ. ಶಶಿಧರ್ ಕೋಟೆ ಅವ್ರನ್ನ ಡೈರೆಕ್ಟ್ ಆಗೇ ನೋಡಿದ್ದೀನಿ ನಾನು. ಅವರು ಒಂದ್ಸರಿ ಮೈಸೂರಲ್ಲಿ ಕಲಾ ಮಂದಿರಕ್ಕೆ ಬಂದಿದ್ರು. ನಮ್ದು ಫಂಕ್ಷನ್ ಇತ್ತು, ಅವಾಗ ಮಂದಿರದಲ್ಲಿ ನಂದು ಅವ್ರದ್ದು ಫೋಟೋನು ಇದೆ ಆ ಮನೆಯಲ್ಲಿ. ಜೊತೆ ನಾನು ಅವ್ರ ಜೊತೆ ಮಾತಾಡಿದೀನಿ, ನೋಡ್ದೆ, ಹೌದಾ? ಮಾತಾಡಿಸ್ದೆ. ಹಾಡ್ ಹೇಳೋದಿಕ್ಕೆ ಕರೆಸಿದ್ರು ಫಂಕ್ಷನ್ಗೆ, ಕಲಾ ಮಂದಿರದಲ್ಲಿ ಮೀಟಿಂಗ್ ಅಟೆಂಡ್ ಆಗಿದ್ದೆ ನಾನು ಅವಾಗ. ಅವ್ರ ಜೊತೆ ಮಾತಾಡಿದೀನಿ. ಮಾತಾಡಿದೀನಿ. ಹಂಗಾಗಿ ಗೊತ್ತಲ್ಲ ಇದು, ಯಾಕೆಂದ್ರೆ ಅವ್ರದ್ದು ಮಾತನ್ನ ಆಡ್ಕೊಂಡ್ ಕೂತಿದ್ರಲ್ಲ, ಹಂಗಾಗಿ ಈ ಕಡೆಗ್ ಬಂದ್ಬಿಟ್ಟೆ. ಹೌದೌದು. ಬಿಡು, ಈ ಹೋಗ್ಲಿ. ಕಡೆ ಹೋಗೋಣ ಅಂತ ಅಂದ್ಬಿಟ್ಟು. ಹೌದಾ? ಓಕೆ. ಅಭಿಪ್ರಾಯ ಹ್ಮ್ ಚೆನ್ನಾಗಿತ್ತು ಚಂದ್ರಿಕಾ ಮೇಡಮ್, ತುಂಬಾ ಥ್ಯಾಂಕ್ ಯು. ಯಾಕಂದ್ರೆ ಥ್ಯಾಂಕ್ ಯು. ನಿಮ್ಗೆ ತಿಳಿದು ಎಷ್ಟು ಎಲ್ಲವೂ ಗೊತ್ತಿದೆ, ಆದ್ರೂ ಅದನ್ನ ಹಂಚ್ಕೊಳ್ಳದಂತೆ ಇದ್ರೆ ನಿಮ್ಮಿಂದ ಎಷ್ಟು ಜನಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಲ್ವಾ. ನೀವು ಸುಮ್ನೆ ಹೌದು. ನಾನು ಕೆಲವು ಹೇಳ್ಕೊತಿದ್ದೆ, ಏನು ಇಲ್ಲ ಅಂತ. ಕೆಲವೆಲ್ಲ ಈಗ ನಾವೇನೋ ಒಂದ್ ರೀತಿ ಇರ್ತೀವಿ, ಏನು ಗೊತ್ತಿಲ್ಲ ಅಂತ. ಆದ್ರೆ ಬೂದಿ ಮುಚ್ಚಿದ ಕೆಂಡ ಅಂತ ಹೇಳ್ತೀವಿ, ಹಾಗೆ ಕೆಲವು ವಿಷಯಗಳು ಒಳಗಡೆನೆ ಇರ್ತವೆ. ಅದು ಈಚೆಗೆ ಬಂದಾಗ ನಾವ್ ಹೇಳ್ಕೊಂಡಾಗ್ಲೇ ಈಚೆಗೆ ಬರೋದು. ಅದು ಕೆಲವು ಒಳಗಡೆ ಕೆಂಡ ಇದೆ, ಒಳಗಡೆ ಬೆಂಕಿ ಇದೆ ಅಂತಾನೆ ಗೊತ್ತಿರಲ್ಲ, ಬೂದಿ ಅಂತ ಅನ್ಕೊಂಡಿರ್ತೀವಿ ಮೇಲ್ಗಡೆ. ಆದ್ರೆ ಅದನ್ನ ಹೊರಗಡೆ ತೆಗ್ದಾಗ ಅದು ತುಂಬಾ ಕಾವು ಇರುತ್ತೆ, ಕಲ್ಲರ್ ಇರುತ್ತೆ, ಅಷ್ಟು ಇದಿರುತ್ತೆ. ಹಂಗಾಗಿ ನಾವು ಕೆಲವು ಎಲ್ಲನೂ ಸ್ವಲ್ಪ ಹಂಚ್ಕೊಳ್ಳೋದ್ರಿಂದ ಅನುಕೂಲ ಎಲ್ಲರಿಗೂ. ನಿಮ್ಮಿಂದ ಈಗ ಯೂಟ್ಯೂಬ್ಗೆ ಅದು ಇದ್ ಮಾಡ್ತಾರೆ ಸರ್, ಅದು ನೋಡಿದಾಗ ಕೆಲವರು ಬೇಕಾದರೂ ಅದನ್ನ ಗಮನಿಸ್ತಾನೆ ಇರ್ತಾರೆ. ನಾವು ಈಗ ಇದ್ರ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ಮತ್ತೆ ಅದನ್ನು ಕೇಳ್ತಾ ಇರ್ತೀವಿ. ಹಂಗೆ ನಾವು ನೋಡ್ದಂಗೆ ಎಷ್ಟೋ ಸಾವಿರಾರು ಜನ ನೋಡಿರ್ತಾರೆ. ಅವ್ರಿಗೆ ಒಂದು ಮಾರ್ಗದರ್ಶನಕ್ಕೆ ಒಂದು ದಾರಿ ಆಗುತ್ತೆ. ಹೌದು, ಇವ್ರುನು ಈ ತರ ಒಂದು ಕಷ್ಟದಲ್ಲಿಂದ, ಒಂದು ಈ ಧ್ಯಾನದಿಂದ ಇವ್ರಿಗೆ ಇಷ್ಟು ಅನುಕೂಲ ಆಗಿದೆ, ನಾವು ಮಾಡ್ಬೇಕು ಅನ್ನೋ ಮನೋಭಾವ ಅವ್ರು ಬರುತ್ತೆ. ಹಂಗಾಗಿ ನೀವು ಅದನ್ನ ಹಂಚ್ಕೊಂಡಿದ್ದು ತುಂಬಾನೇ ಒಳ್ಳೇದು. ತುಂಬಾ ಅನುಭವಗಳು ತುಂಬಾನೇ ಚೆನ್ನಾಗಿತ್ತು. ನಿಮ್ದು ಇನ್ನು ಮುಂದುವರಿಲಿ, ಎಲ್ಲವೂ ಮಾಡಿ ಇನ್ನೂ ಮುಂದುವರಿಲಿ. ಚೆನ್ನಾಗಿತ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಓಕೆ, ಇನ್ಯಾರು ಇದ್ರೆ ಹಂಚ್ಕೊಳ್ಳಿ ಮೇಡಮ್, ಅಭಿಪ್ರಾಯ ತಿಳಿಸಿ. ಚಂದ್ರಿಕಾ ಮೇಡಮ್ ಹೇಗೆ ಹೇಳಿದ್ರು ಅಂತ. ಎಲ್ಲರಿಗೂ ಸರಿ ಇದೆ. ಅವ್ರು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅನ್ಸುತ್ತೆ, ಹಾಗಾಗಿ ಸರಿ ಇದೆಯಲ್ಲ ಅಂತ ಹೇಳಿ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಸರ್ ನನ್ಗೆ ಇದ್ ಮಾಡಿದ್ರಲ್ಲ, ನಾನು ನೋಡೋಣ ಅನ್ಕೊಂಡ್ ಸುಮ್ನೆ ಇದ್ದೆ. ನಮ್ ಪಾಪು ಪಾಪು ಜೊತೆಗೆ ಅವಳು ಬಂದ್ಬಿಟ್ಟು ನನ್ ಜೊತೆ ಆಟ ಆಡಕ್ ಶುರು ಮಾಡ್ಬಿಟ್ಟಿದ್ಲು. ಅದಕ್ಕೆ ಅವಳು ಹೊರಗಡೆ ಕಳಿಸ್ಬಿಟ್ಟು ಇವಾಗ ನ್ಯೂಟ್ ಮಾಡ್ಕೊಂಡು ಮಾತಾಡೋಣ ಅನ್ಕೊಂಡು ಇದ್ ಮಾಡ್ದೆ. ಹಂಗಾಗಿ ಮಾತಾಡೋದಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇದು. ನಾನು ನಮ್ಮ ಅಣ್ಣನ ಮಗನ್ಗೆ, ಇನ್ನೊಬ್ರಿಗೆ, ಎಲ್ಲರಿಗೂ ಲಿಂಕ್ ಕಳ್ಸಿದೀನಿ. ಅವರು ಲಿಂಕ್ಗೆ ಬನ್ನಿ ಅಂತ ಹೇಳಿದೀನಿ ಅವ್ರಿಗೆಲ್ಲರಿಗೂನು. ಆಮೇಲೆ ನಂದು ಮಾತಾಡಿರೋದು ಇದ್ ಬಂದಿತ್ತು ನಂದು, ಅದನ್ನು ಸೆಂಡ್ ಮಾಡ್ದೆ. ಅವಾಗೆಲ್ಲ ಅದಕ್ಕೆ ಖುಷಿ ಪಟ್ರು. ಅಲ್ಲಿ ನೀನ್ ಬೇರೆಯವ್ರಿಗೂ ಕಳಿಸಮ್ಮ ಅಂತ ಅಂದ್ಬಿಟ್ಟು ಮಧು ಅಂತೇಳಿ ಅವನ್ಗೆ ಹೇಳಿ ಕಳಿಸ್ದೆ. ಅವ್ರಿಗೆಲ್ಲರಿಗೂ ಹೇಳಿದೀನಿ. ಇದನ್ನು ಲಿಂಕ್ ನ ಸೆಂಡ್ ಮಾಡ್ತೀನಿ ಇವಾಗ. 9 ಗಂಟೆದು ಲಿಂಕ್ ಸೆಂಡ್ ಮಾಡ್ತೀನಿ ಅವ್ರಗಳಿಗೆ, ಅವರು ಧ್ಯಾನಕ್ಕೆ ಅಟೆಂಡ್ ಆಗ್ಲಿ. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪನಾದ್ರೂ ಅಷ್ಟು ಹೇಳಿ ದೂರ ಹೋಗಿ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಮೊಬೈಲ್ ಮುಖಾಂತರನಾದ್ರೂ ಒಂದ್ ಹೆಲ್ಪಿಂಗ್ ಆಗುತ್ತೆ ಅಂತ ಅನ್ನೋದು ಒಂದ್ ಮನೋಭಾವ ಇದೆ ನನ್ಗೆ. ಹಂಗಾಗಿ ಇದ್ರ ಮುಖಾಂತರ ಮಾಡೋಣ ಅನ್ಕೊಂಡಿದೀನಿ. ತುಂಬಾನೇ ಚೆನ್ನಾಗ್ ಬರ್ತಿದೆ. ಎಷ್ಟು ಜನ ಇರ್ತಾರೆ, 55-60 ಮೆಂಬರ್ಸ್ ಇರ್ತಾರೆ ಸರ್ ನೋಡಿದಾಗ. ನಾನ್ ಕರೆಕ್ಟ್ ಆಗಿ ಬೆಳಿಗ್ಗೆ 3 ಗಂಟೆಗೆ ಅಟೆಂಡ್ ಮಾಡಿದೆ ನಾನು. 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಅಟೆಂಡ್ ಮಾಡಿದ್ದು ನಾನು. 3 ಗಂಟೆಯಿಂದ 7 ಗಂಟೆವರೆಗೂ ಮೆಡಿಟೇಷನ್ಲೇ ಇದ್ದೆ, ನಿಮ್ಮನೆ ಇದ್ರಲ್ಲೇ ಇದ್ದೆ, ಬುಡಕೇಶದಲ್ಲೇ. ಅದ್ ನೀವು ಕೊನೆಯಾಗಿ ಆಫ್ ಮಾಡೋವರೆಗೂ ನಾನ್ ಧ್ಯಾನದಲ್ಲೇ ಇದ್ದೆ. ತುಂಬಾನೇ ಚೆನ್ನಾಗಿತ್ತು. ಇವತ್ತು ಎಷ್ಟು ಹೇಗಿತ್ತು, ಎಷ್ಟು ಟೈಮ್ ಮುಗೀತು ಅಂತಾನೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು.
ಒಂದು ನೀವ್ ಹೇಳ್ತಿದ್ದಿದ್ದು ಮತ್ತೆ ಎಲ್ಲಾನು ಹೇಗೆ ಭಾವನೆಗಳನ್ನ ಹೇಗೆ ಹಂಚ್ಕೋಬೇಕು ಅದ್ರ ಬಗ್ಗೆ ಮತ್ತೆ ಆ ಬೇರೆಯವ್ರಿಗೆ ನಾವ್ ಅಂದಾಗ ಅವ್ರ ನೋಯಿಸ್ಕೊಳ್ಳೋದು ಮನ್ಸನ್ನ ನೋಯೋ ರೀತಿ ಏನು ಮಾತಾಡೋದ್ ಬೇಡ. ಇವು ಎಷ್ಟು ಸೂಕ್ಷ್ಮತೆ ಇರ್ತವೆ, ಅವುಗಳನ್ನ ಗಮನಿಸೋದೇ ಇಲ್ಲ. ನಾವು ಸೂಕ್ಷ್ಮವಾಗಿ ಗಮನಿಸಕ್ಕೆ ಹೋಗಿರಲ್ಲ, ಅವ್ರನ್ನೇನೋ ಒಂದ್ ರೀತಿ ಅನ್ಕೊಂಡಿರ್ತೀವಿ. ಒಂದು ಮನುಷ್ಯನಿಗೆ ಪ್ರತಿ ಒಂದನ್ನು ನಾವು ಗಮನಿಸುವಾಗ ಸೂಕ್ಷ್ಮತೆಗೆ ನಾವು ಒಂದು ಆದ್ಯತೆ ಕೊಡ್ಬೇಕಾಗತ್ತೆ. ಸೂಕ್ಷ್ಮತೆ ಅನ್ನೋದು ತುಂಬಾನೇ ಮುಖ್ಯ ಮನುಷ್ಯನಿಗೆ. ಸೂಕ್ಷ್ಮತೆಗೆ ನಾವು ಎಷ್ಟು ಒಂದ್ ರೀತಿ ನಾವು ಒಂಥರ ಅನ್ಕೊಂಡಿರ್ತೀವಿ, ಅದನ್ನ ಸೂಕ್ಷ್ಮಾದಿ ಸೂಕ್ಷ್ಮದೊಳಗಡೆ ನಮ್ಮ ಆತ್ಮ ಹೋಗ್ತಾ ಇದೆ. ಹಂಗಾಗಿ ನಾವು ಸೂಕ್ಷ್ಮದೊಳಗಡೆ ಇರೋದ್ರಿಂದ ಇದು ತುಂಬಾ ಪ್ರಾಮುಖ್ಯತೆನ ಪಡೆದಿದೆ ನಮ್ಮ ಧ್ಯಾನ. ಹಂಗಾಗಿ ಇದಕ್ಕೆ ನಾವ್ ಎಷ್ಟು ಏನು ಹೇಳಿದ್ರು, ಯಾಕಂದ್ರೆ ನಾವು ತಿಳಿದದ್ನ ಅಲ್ಪ ಮಟ್ಟಕ್ಕಾದ್ರೂ ಒಬ್ರಿಗೆ ಹೇಳ್ಕೊಂಡು ಹೋದ್ರೆ ಅದು ಒಂದ್ ಮಾರ್ಗದರ್ಶನಕ್ಕೆ ದಾರಿ ಆಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ ನಂಗಂತೂ. ಬುಡಕೇಶಿಕೆ ಮೇಡಮ್ ನೀವು ಅಲ್ಲಿಗೆ ಹೋಗಿದ್ ಬಂದ್ಮೇಲೆ ಹಿಂಗ್ ಸೇರ್ಕೊಳ್ಳಿ ಅಂದಾಗ, ಅಯ್ಯೋ ಇಷ್ಟೊತ್ತವರ್ಗುನು ನೀವ್ ಇರ್ತೀರಾ, ಇಷ್ಟ್ ಗಂಟೆವರೆಗೂ ವೆಯ್ಟ್ ಮಾಡ್ತೀರಾ, ನಿದ್ರೆ ಮಾಡಲ್ವಾ ಅನ್ಕೋತಾ ಇದ್ದೆ. ನಿಮ್ಗೆ ಹೇಳ್ತಿದ್ದೆ, ಇವಾಗ ನಿದ್ರೆನೇ ಹೊರಟೋಗ್ಬಿಟ್ಟಿದೆ, 3 ಗಂಟೆ ಕರೆಕ್ಟ್ ಆಗಿ ಎಚ್ಚರ ಆಗ್ತದೆ. ಎಷ್ಟು 2 ಗಂಟೆ ಟೈಮ್, ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಷ್ಟೇನೆ, ಯಾಕಂದ್ರೆ ಡ್ಯೂಟಿಗೆ ಹೋಗ್ತೀನಿ, ಸ್ವಲ್ಪ ಅಲ್ಲಿ ಇದಾಗುತ್ತೆ ಅಂತೇಳಿ ಇದ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಕರೆಕ್ಟ್ ಆಗಿ 11:15 ಇವತ್ತು ರಾತ್ರಿ 11:15 12 ಗಂಟೆ ನಾನು ಫುಲ್ ಪ್ರವಚನ ಎಲ್ಲ ಕೇಳಾದ್ಮೇಲೆ ನಾನು ಇದ್ ಮಾಡ್ದೆ. ಕರೆಕ್ಟಾಗಿ 3 ಗಂಟೆಗೆ ಎದ್ದು ಇದ್ರಲ್ಲಿ ಕೂತ್ಕೊಂಡೆ. ಬೆಳಗ್ಗೆ ಅಂತೂನು ಒಂಥರ ಹೇಗಿದ್ದೀನಿ ಅಂದ್ರೆ ಅಲ್ಲೇ ಇದಾಗ್ಬಿಟ್ಟಿದೀನಿ ಅನ್ನೋ ಅಷ್ಟು ಮೈಂಡ್ ಅಷ್ಟು ಪವರ್ಫುಲ್, ಅಷ್ಟು ಚೆನ್ನಾಗಿತ್ತು. ಹೇಗೆ ನಾವ್ ಇನ್ವಾಲ್ವ್ ಆಗ್ತೀವಿ, ಹೇಗೆ ಮನ್ಸು ಹೇಗೆ ಪರಿವರ್ತನೆ ಆಗುತ್ತೆ ಅನ್ನೋದನ್ನ ನಾವು ಮೆಡಿಟೇಷನ್ ಮುಖಾಂತರನೇ, ಈ ಧ್ಯಾನದ ಮುಖಾಂತರನೇ ತಿಳ್ಕೊಬೇಕಾಗತ್ತೆ. ಸರ್ ಅಷ್ಟು ಮಾತು ಭಾವನೆಗಳು ಅವ್ರು ಹೇಳೋದು ಹೆಂಗೆ ಒಂಥರ, ಅವರು ನೈಟಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟು ಸ್ಪಷ್ಟತೆ ಇರುತ್ತೆ, ಎಷ್ಟು ಹೇಗೆ ಅವ್ರು ಎಂತ ದಡ್ರು ಇರ್ಲಿ, ಅವ್ರಿಗೆ ಜ್ಞಾನನೇ ಇಲ್ದೇ ಇರ್ಲಿ, ಅವ್ರಿಗೆ ಬುದ್ಧಿನೇ ಇಲ್ದೇ ಇರ್ಲಿ, ಅಂತವ್ರ ಮೈಂಡ್ ಒಳಗಡೆ ಹೊರ್ಟೋಗುತ್ತೆ ಇದು ನಿಜವಾಗುನು. ಅವ್ರು ಮಾತಾಡೋ ಮಾತು ಅಷ್ಟು ಆಳವಾಗಿ ವಿಷಯ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನ್ ಅನ್ಕೊಂಡೆ, ನೀವ್ ಎಂತ ದಡ್ಡ ಆಗ್ಲಿ ನೀನ್ ಓದ್ದೇ ಇದ್ರು ಪರವಾಗಿಲ್ಲ ಕಣೋ, ಇದನ್ನ ಹಾಕೊಂಡ್ ಸುಮ್ನೆ ಕೇಳ್ ನೋಡು ಅಂತ ಹೇಳಿದೆ ನಮ್ಮ ಹುಡುಗನಿಗೆ. ಅದಕ್ಕೆ ನಾನ್ ಓದ್ರ ಸ್ವಲ್ಪ ಅಲ್ವಾ ಅಂತಂದಲೇ, ಸ್ವಲ್ಪನೇ ಆಗ್ಲಿ ಪರವಾಗಿಲ್ಲ, ಇದನ್ನ ಹಾಕೊಂಡ್ ಕೇಳೋ, ಸ್ವಲ್ಪ ಹಾಕೊಂಡ್ ಕೇಳು ಅಂತಂದೆ. ಅವ್ನು ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬದುಕಿದ್ದೆ, ಅವನು ರೇರ್ ಅವನು. ಅದಕ್ಕೆ ಏನೋ ಪುನರ್ಜನ್ಮ ಬಂದಿದೆ ಕಂದ, ಇದನ್ನ ಹಾಕೊಂಡ್ ಕೇಳು ಅಂತೇಳಿ ಅವನ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಒಳ್ಳೇದ್ ಮಾಡಿದ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ನಿಮ್ಗೆ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಸಾಲದು ಬಿಡಿ ಸರ್. ಯಾವ ಮೂಲೆ ಅದು ನಾನು ಹೇಳ್ತಿರೋದು. ಇರ್ಲಿ, ಅಷ್ಟೊಂದು ಇಟ್ಕೊಂಡಿದಿರಲ್ಲ ವಿಶ್ವಾಸ ಈ ಗುಡಕೇಶ್ ಮೇಲೆ. ಅರುಣ್ ಸರ್ ಅಂದ್ರೆ ಅಷ್ಟು ಅದ್ಭುತವಾಗಿ ಬರ್ತದೆ. ಯಾಕಂದ್ರೆ ಎಲ್ಲಾನು ನಾವು ಸುಮಾರು ಕಡೆ ಬರ್ತಾ ಇದೀವಿ, ನೋಡ್ತಾನೆ ಇರ್ತೀವಿ, ಎಲ್ಲಾ ಕಡೆನೂ ನೋಡ್ತಿರ್ತೀವಿ, ಎಲ್ಲಾ ಇದನ್ನು ಇದ್ ಮಾಡ್ತಾ ಇರ್ತೀವಿ, ಒಂದೇ ಕಡೆ ಇರಲ್ಲ. ಇವಾಗ ಮೈಸೂರು ಧ್ಯಾನ ಸೆಂಟರ್ ಅಲ್ಲೇ ಇದೆ, ಈಗ PSM ಅಲ್ಲಿ ಮೈಸೂರು ಇದ್ರಲ್ಲಿ ಇದ್ ಮಾಡ್ತಿದ್ದೆ. ಎಲ್ಲಾದನ್ನು ಈಗ ಪ್ರತಿ ಒಂದು ಅಂಗಡಿಗೆ ಹೋಗ್ತಿವಿ, ಅದ್ ಬೇಕು ಇದ್ ಬೇಕು ಅಂದ್ರೆ ಒಂದೇ ವೆರೈಟಿ. ರೈಸ್ ಅಂತ ಇರುತ್ತೆ, ರೈಸ್ ಅಲ್ಲಿ ಎಷ್ಟು ವೆರೈಟಿಗಳು ಇರುತ್ತೆ ನೋಡಿ. ಹಾಗೆ 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 ಕೆಲವೆಲ್ಲವೂ ನಾವು ಸ್ವಲ್ಪ ನಮ್ಗೆ ಬೇಕಾದದ್ನ ಆರಿಸ್ಕೊಳ್ಬೇಕಾಗತ್ತೆ. ಹಂಗಾಗಿ ಆತರ ಕೆಲವು ಆಗಿರುತ್ತೆ. ಒಂದು 10-20 ರೈಸ್ ತರ ಇರ್ತವೆ. ಅದ್ರಲ್ಲಿ ನಮ್ಗೆ ಬೇಕಾದಂತ ಒಂದು ಇದನ್ನ ನಾವು ಆರಿಸ್ಕೋತೀವಿ ನಾವು. ಹಂಗಾಗಿ ನಾವು ಆರಿಸ್ಕೋಬೇಕಾಗತ್ತೆ. ಅದು ಬುದ್ಧಿವಂತಿಕೆನೋ ಅದು ಜ್ಞಾನದ ಮುಖಾಂತರನೋ ಗೊತ್ತಿಲ್ಲ, ಆದ್ರೆ ಅವ್ರವ್ರ ಆಯ್ಕೆ ಅದು ಅವ್ರಿಗೆ ಬಿಟ್ಟಿದ್ದು. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ. ನಮಸ್ತೆ ಸರ್. ನಮಸ್ತೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ ಮೇಡಮ್, ಚಂದ್ರಕಲಾ ಮೇಡಮ್. ನಾನು ಕೇಳಿಲ್ಲ ನಿಮ್ಮ ಇದು ಅನುಭವನ, ಮತ್ತೆ ಕೇಳ್ತೀನಿ. ನಾನು ಲೇಟ್ ಆಗಿ ಬಂದೆ ಡ್ಯೂಟಿಯಿಂದ, ಈಗ ಜಾಯ್ನ್ ಆದೆ. ಮತ್ತೆ ಯಶೋಧ ಮೇಡಮ್ ಅವರು ನಾಳೆ ಹೈದ್ರಾಬಾದ್ ಹೋಗ್ತಾ ಇದ್ವಿ, ಕಡತಲ್ ಹೋಗ್ತಾ ಇದೀವಿ. ಅಲ್ಲೂ ಕೂಡ ನಾಳೆ ಗಾನಾಮೃತ ಇರುತ್ತ, ಎಲ್ಲಾರು ಅಟೆಂಡ್ ಮಾಡಿ, ಎಲ್ಲಾರು ಜೂಮ್ ಸೆಷನ್ ಬನ್ನಿ ಅಂತ ಹೇಳ್ತೀನಿ. ಓಕೆ ಮೇಡಮ್, ಯಶೋಧ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ಟ್ರೈನ್ ನಾಳೆ ನಾವು ಅವ್ರು ಹೋಗ್ತಾ ಇದೀವಿ. ನಾವು ಟ್ರೈನ್ ನಾವು ಅಟೆಂಡ್ ಮಾಡ್ಕತೀವಿ ಕ್ಲಾಸು. ಗಾನಾಮೃತ
ಫಸ್ಟ್ ಸರಿ ಶುರು ಮಾಡಿರೋದು. ನೆಕ್ಸ್ಟ್ ಅದು ಪರ್ಸನ್ ಹಾಗೆ ಕಂಟಿನ್ಯೂ ಆಗ್ಲಿ ಅಂತ ಶುರು ಮಾಡುತ್ತೆ. ಎಲ್ಲಾರು ನೀವ್ ಇರಿ ಮೇಡಮ್. ರತ್ನಮ್ಮ ಮೇಡಮ್ ಆಯ್ತು ನೀವ್ ಮುಂದೆ. ಆಯ್ತು ಆಯ್ತಾಯ್ತು ಇರೋಣ ನೋಡೋಣ ಮೇಡಮ್. ಖಂಡಿತ. ಖಂಡಿತ. ಓಕೆ ಯಾಕೆ ನನ್ಗೆ ಹೇಳಿಲ್ವಲ್ಲ ಮೇಡಮ್, ರಜಾ ಹಾಕೊಂಡಾದ್ರೂ ಬರ್ತಾ ಇದ್ನಲ್ಲ, ಹೇಳ್ಬಾರ್ದಾಗಿತ್ತ? ಈಗ್ಲೂ ಬನ್ನಿ ಮೇಡಮ್, ಏನ್ ತೊಂದ್ರೆ ಇಲ್ಲ. ಏನಿಲ್ಲ ಬನ್ನಿ. ಹೌದಾ, ಟ್ರೈನ್ ಅಲ್ಲಿ ಹೋಯ್ತಾ ಇದ್ದೀರಾ? ಹಾ ಟ್ರೈನ್. ಓಕೆ ಓಕೆ ಹೋಗಿದ್ ಬನ್ನಿ. ನನ್ ರಜಾ ಎಲ್ಲ ಶಾಂಕ್ಷನ್ ಆಗ್ಬೇಕು. ನಿಮ್ ತರ ಅಷ್ಟು ಇನ್ನು ದೊಡ್ಡವರಲ್ಲ ಬಿಡಿ, ಇನ್ನೂ ಸ್ವಲ್ಪ ಬೇರೆಯವರಿಂದ ಪರ್ಮಿಷನ್ ಬೇಕಾಗಿರೋ ಅಂತವ್ರು ನಾವು. ನೋಡೋಣ ಹೇಗಾಗುತ್ತೆ ಮುಂದೆ. ಯಶೋದವ್ರೆ ಕರ್ಕ ಹೋಗ್ತಾ ಇರೋದು ನನ್ನನ್ನ ಮೇಡಮ್. ಓ ಹೋ 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 ಹೋಗಿದ್ ಬನ್ನಿ ಮೇಡಮ್, ಒಳ್ಳೇದಾಗ್ಲಿ ಮೇಡಮ್, ಹೋಗಿದ್ ಬನ್ನಿ. ವೀಣಾ ಮೇಡಮ್ ಇದಾರೆ ಅಲ್ಲಿ. ಮಾತಾಡಿ ಎಲ್ಲಾರು ಅಟೆಂಡ್ ಮಾಡಿ. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಸರ್ ಕೇಳಿಸ್ತಾ ವೀಣಾ ಮೇಡಮ್ ಸರ್ ಮಾತಾಡಿ. ಮ್ಯೂಟ್ ಆಗಿದೆ. ಸರ್ ಹೋಯ್ತು. ಹಾ ನಿಮ್ದ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಸರ್ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಹೇಳಿ. ಮೇಡಮ್ ಚಂದ್ರಿಕಾ ಮೇಡಮ್ ಸೂಪರ್ ಆಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಮುದ್ದಾಗಿ ಮಾತಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ನೀವ್ ಯಾವತ್ತು ಶೇರ್ ಮಾಡ್ತೀರಿ ಮೇಡಮ್? ವೀಣಾ ಮೇಡಮ್ ಇವತ್ ಕೊಡ್ತೀನಿ ಅಂದ್ರಿ ಸರ್, ನೀವ್ ಕೊಡ್ಲಿಲ್ಲ ಸರ್. ಹೌದಾ? ಖಂಡಿತ ತಗೊಬಿಡಿ ಸರ್, ನಾಳೆನೆ ತಗೊಬಿಡಿ ಸರ್ ಅವ್ರನ್ನ. ನಾಳೆ ಮಾಡಿ ನೀವು, ಆಯ್ತಾ? ನಾಳೆ ಗಾನಾಮೃತ ಇದೆಯಲ್ಲ. ನಾಳೆ ಗಾನಾಮೃತ ಇದೆ. ಓಕೆ ಓಕೆ. ನಾಳೆ ಶುಕ್ರವಾರನಾ? ಹೌದು ನಾಳೆ ಫ್ರೈಡೆ. ಹೌದಾ? ಓಕೆ. ನಾನೆಲ್ಲ ಗುರುವಾರ ಅನ್ಕಂಡೆ. ಇಲ್ಲ ಸರ್, ಇವತ್ತು ಗುರುವಾರ, ನಾಳೆ ಫ್ರೈಡೆ. ನಾಳೆ ಇವರು ರತ್ನಮ್ಮ ಮೇಡಮ್ ಎಲ್ಲ. ರತ್ನಮ್ಮ ಮೇಡಮ್ ಹೇಗೆ ಮೇಡಮ್, ನಂದು ಹೇಗಿರುತ್ತೆ? ಸರಿ ಇದಾರಲ್ಲ ಬಿಡಿ ಮೇಡಮ್, ಆತರ ಹೇಳೋದಿಕ್ಕಾಗಲ್ಲ. ಹಾಡೆಲ್ಲ ಬರಲ್ಲಪ್ಪ, ಹಾಡೆಲ್ಲ ಕಾರ್ಯಕ್ರಮ. ಅವ್ರದ್ದು ಫೋಟೋ ತಗೋಬಿಡಿ, ಅವ್ರದ್ದು ಫೋಟೋ ಕಳ್ಸ್ಬಿಡಿ, ಅವ್ರದ್ದು ಒಂದ್ ಲಿಂಕ್. ನಾಳೆ ನಾವ್ ಇರಲ್ವಲ್ಲ, ಹಾಗಾಗಿ ನಾವು ಇರ್ತೀವಿ, ಅಟೆಂಡ್ ಮಾಡ್ತೀವಿ ಕ್ಲಾಸ್, ಇಲ್ಲ ಅಂತಲ್ಲ. ಖಂಡಿತ. ಹೋಗೋದು ನೀವು? ಸರ್ ನಾವು 2 ಗಂಟೆಗೆ ಬಂದಿದ್ದಾರೆ ಮೇಡಮ್, ಮಧ್ಯಾಹ್ನ. ಸಂಜೆ ಅಷ್ಟೊತ್ತ ಟ್ರೈನ್ ಅಲ್ಲಿ ಇರ್ತೀರಿ? ಟ್ರೈನ್ ಅಲ್ಲಿ ಅಟೆಂಡ್ ಮಾಡ್ತೀವಿ ಸರ್ ನಾವು. ಮತ್ತೆ ಅಲ್ಲಿಂದಾನೇ ಹಾಡು ಹೇಳ್ಬಿಟ್ರೆ ಆಯ್ತಪ್ಪ. ಅಲ್ಲಿಂದ ಆಡ್ತೀನಿ ಸರ್, ಖಂಡಿತ ಆಡ್ತೀನಿ ಸರ್. ಅಲ್ಲಿರೋರು ಕೇಳ್ಬೇಕು, ಟ್ರೈನ್ ಅಲ್ಲಿ ಇರೋರು ಇದೇನಿದು ಅಂತ ಕೇಳಿದ್ರೆ ಗುಡಕೇಸ್ ಅಂತ ಹೇಳ್ತೀನಿ ನಾನು. ಓಕೆ ಸರ್, ಖಂಡಿತ ಮಾಡೋಣ. ಶನಿವಾರ ಮಾಡಿ ವೀಣಾ ಮಾಸ್ಟರ್. ಶನಿವಾರ ಎಲ್ಲಿ ಸರ್? ಅಲ್ಲೇ ಇರ್ತೀವಿ. ಇವ್ರ ವೀಣಾ ಮೇಡಮ್ ಅವ್ರಿಗೆ, ವೀಣಾ ಅವ್ರಿಗೆ ಶನಿವಾರ ಕೊಡಿ ಅವ್ರಿಗೆ. ನಾಳೆ ಎಲ್ಲ ನಾಡಿದ್ದು ಮಾಡಿ ನೀವು. ಓಕೆ ಮೇಡಮ್. ವೀಣಾ ಮೇಡಮ್ ಅವ್ರದ್ದು ತುಂಬಾ ವಿಷನ್ಗಳು ಬಂದಿದೆ, ತುಂಬಾನೇ ಇದಾಗಿದೆ ಅವ್ರಗ. ಹಾಗಾಗಿ ತುಂಬಾ ಇದೆ ಸರ್, ಅವ್ರ ಅನುಭವ ಹಂಚ್ಕೋತಾರೆ. ಖಂಡಿತ ನಾವು ಕೂಡ ಅಲ್ಲಿ ಏನಾದ್ರು ಸಿಕ್ಕ್ರೆ, ಅವಕಾಶ ಸಿಕ್ಕರೆ ಅಟೆಂಡ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್ ಪದ್ಮಾ ಮೇಡಮ್ ಹೇಳಿ ಮೇಡಮ್ ರೀ, ನೀವಿದ್ರೆ ಅಷ್ಟನ್ನು ಶೇರ್ ಮಾಡ್ತೀನ್ರಿ, ಇಲ್ಲಾಂದ್ರೆ ಮಾಡಲ್ರಿ ಮತ್ತ. ನಾನ್ ಬರೋದು ಇರ್ತಾರೆ ಅವ್ರು, ಎಲ್ಲೂ ಹೋಗಿರಲ್ಲ, ಅವ್ರು ಇರ್ತಾರೆ. ಇಲ್ಲ ಈಗ ಖಂಡಿತ ಅದು ಜಯವೋ ಇದ್ರೊಳಗ್ರ ಇವ್ರು ನಮಗ ಅಮ್ಮ ಇದ್ದಾಗ. ಈಗೆಲ್ಲ ಎಲ್ಲ ಹುಷಾರಾಗಿದ್ದಾರೆ ತಾನೆ ಈಗ ನೀವು? ಹಾ ರೀ, ಇದು ಗುಡಾಕೇಶಕ್ ಬಂದಿವಲ್ ಮೇಡಮ್, ಏನ್ ಭಯ ಇಲ್ಲ ಮೇಡಮ್. ತುಂಬಾ ನೋಡಿದ್ರ ಹೆಂಗೆ? ಸೂಪರ್ ಮೇಡಮ್, ಸೂಪರ್. ಜೈವರ್ಧದಲ್ಲಿ 88 ಮೆಂಬರ್ಸ್ ಇದ್ರು, ನೋಡ್ದೆ ನಾನು. 88 ಮೆಂಬರ್ಸ್ ಇದ್ರು, ನೋಡ್ದೆ ನಾನು. 88 ಮೆಂಬರ್ಸ್ ಇದ್ರು ಅಲ್ಲಿ ಫುಲ್. ಫೈನಲ್ ಏನೋ 50, ನಾನು ರಿಟರ್ನ್ ಆಗುವಾಗ 58 ಬಂತು. ಹಂಗಾಗಿ ನಾನು ಬಂದ್ಬಿಟ್ಟೆ ಈ ಕಡೆಗೆ. ಓಕೆ ಇರ್ಲಿ.
ಇಲ್ಲಿ ಇಂಪ್ರೂವ್ ಆಗ್ತಾ ಇದೆ. ಇಲ್ಲಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಇದ್ದಾರೆ. ಹೌದು ಸರ್, ಖಂಡಿತ ಯೂಟ್ಯೂಬ್ ಅಲ್ಲಿ ತುಂಬಾನೇ ಇರ್ತಾರಂತೆ ಸರ್. ಅದು 30 ಎಲ್ಲಾರು ಹಾಗೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರಂತೆ. ಲೈವ್ ಅಲ್ಲಿ ತುಂಬಾನೇ ಬರ್ತಾ ಇದಾರಂತೆ ಸರ್. ಲೈವ್ ಅಲ್ಲಿ ತುಂಬಾನೇ ಇದಾರಂತೆ. ಲೈವ್ ಅಲ್ಲಿ ಸುಮಾರು 35-40 ಮಾಸ್ಟರ್ಸ್ ಲೈವ್ ಅಲ್ಲಿ ಇರ್ತಾರೆ ಯೂಟ್ಯೂಬ್ ಅಲ್ಲಿ. ಓ ಹೋ ಹೋ ಹಂಗಾಗಿ ಹೌದೌದು. ನಮ್ಗೆ ಸರ್, Zoom ಇದ್ರಲ್ಲಿ ಅಲ್ಲಿ ಈ ಜೂಮ್ ಅಲ್ಲೇನೆ ಒಂದು ಎಷ್ಟು ನಾನು ನೋಡಿದಾಗ 72 ಇತ್ತು ಅನ್ಸುತ್ತೆ ನಿನ್ನೆ ನಾನು ನೋಡಿದಾಗ ಹ್ಮ್ ರಾತ್ರಿ. ಅದೇ ಹೌದು. ಆಮೇಲೆ ಮಿನಿಮಮ್ 45 ಅಂತೂ ಬೆಳಿಗ್ಗೆವರೆಗೂ 48 ಹೌದೌದೌದು 45 ಮೇಲೆ ಅಂತೂ ಇದ್ದೇ ಇರ್ತಾರೆ. ಹೌದು. ಯೂಟ್ಯೂಬ್ ಅಲ್ಲೂ ಅಷ್ಟೇ ಮಾಡ್ತಾರೆ, ಬೆಳಿಗ್ಗೆವರೆಗೂ ಇರ್ತಾರೆ. ಓ ಹೌದು. ಚೆನ್ನಾಗಿ ಬರ್ತದೆ, ಎಲ್ಲಾರು ಇರ್ತಾರೆ ಹ್ಮ್ ಮೇಡಮ್. ಹೌದು ಅದೇ ಆಮೇಲೆ ತುಂಬಾ ಜನರಿಗೆ ಕನೆಕ್ಟ್ ಆಗಲ್ಲ ಜೂಮು. ಹೌದು ಸರಿ ಹೌದು. ಸರಿ ಇರೋದ್ರಲ್ಲಿ ಪಾಸ್ಕೋಡ್ ಕೊಡೋದು ಕಷ್ಟ ಆಗುತ್ತೆ ಅವ್ರಿಗೆ. ಆಮೇಲೆ ಹೇಳ್ಕೊಡ್ತೀನಿ ನಾನು, ಏನಿಲ್ಲ 0 ಹಾಕಿ ಬರುತ್ತೆ ಅಂತ, ಹೀಗೆ ಅಂತ ಹೇಳ್ಕೊಡ್ತಾ ಇರ್ತೀನಿ. ಬರ್ತಾರೆ, ಎಲ್ಲಾರು ಬರ್ತಾರೆ ಗುಡಕ್ಕೆ. ಸೊ ಪ್ರತಿಯೊಬ್ಬರಿಗೂ ಮೊದ್ಲಿಗೆ ಹಾಗೆ ಆಗೋದು. ಎಷ್ಟೋ ಜನ ಜೂಮ್ ಅಲ್ಲಿ ಕನೆಕ್ಟ್ ಆಗಿಲ್ಲ ಅಂದ್ರೆ ಪಾಪ ಅವ್ರಿಗೆ ಮಾಡುವ ಇಂಟ್ರೆಸ್ಟ್ ಇದ್ರೂ ಆಗ್ತಿರ್ಲಿಲ್ಲ. ಇರ್ತಾರೆ ಅವರು. ಅದಕ್ಕೆ ಇವಾಗ ಯೂಟ್ಯೂಬ್ ಅಲ್ಲೂ ಇದ್ ಮಾಡ್ತೀವಿ. ಎಲ್ಲರೂ ಯೂಟ್ಯೂಬ್ಗೆ ಜಾಸ್ತಿ ಹೋಗ್ತಿದ್ದಾರೆ, ಬೇಗ ಕನೆಕ್ಟ್ ಹೌದು ಆಗುತ್ತೆ. ಹೌದೌದು. ಯೂಟ್ಯೂಬ್ ಅಲ್ಲಿ ತುಂಬಾನೇ ಜನ. ನಾನೇ ಅದು ಗಾಯತ್ರಿ ಮೇಡಮ್ ನೋಡ್ತಿದ್ಬೇಕಾದ್ರೇನೆ ಹೇಳ್ತಾ ಇದ್ರು ಎಷ್ಟು ಜನ ನೋಡಿದ್ದಾರೆ ಯೂಟ್ಯೂಬ್ ಅಲ್ಲಿ ನೋಡಿ. ಇದು 380 ಮೆಂಬರ್ಸ್ ನೋಡಿದ್ದಾರೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ನನಗೆ. ಹೌದು. ಓಕೆ ಮಾಸ್ಟರ್, ನಾವು 9 ಗಂಟೆ ಸೆಷನ್ಗೆ ಜಾಯ್ನ್ ಆಗಿ ಎಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಂದ್ರಕಾ ಮೇಡಮ್ ಮತ್ತೊಮ್ಮೆ ಎಲ್ಲಾರ ಕಡೆಯಿಂದನೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಚಂದ್ರಕಾ ಮೇಡಮ್ ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್. ಯೂಟ್ಯೂಬ್ ಅಲ್ಲಿ ಬರ್ತದೆ, ಶೇರ್ ಮಾಡಿ. ಥ್ಯಾಂಕ್ ಯು ಸರ್. 9 ಗಂಟೆ ಜಾಯ್ನ್ ಆಗ್ತಿದ್ದೀರಲ್ಲ? 9 ಗಂಟೆಗೆ ಬರ್ತೀನಿ ಸರ್. ರಾತ್ರಿ ಜಾಯ್ನ್ ಆಗಿ ಅದು ಇನ್ನೂ ಓಕೆ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಕ್ಲಿಕ್ ಮಾಡಿ, ಅಷ್ಟೇ. ಎಲ್ಲಾರು ಶೇರ್ ಮಾಡಿ. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಯಾರೋ, ಮಂಜುನಾಥ್ ಸರ್. ನೋಡಿ ಸರ್ ಯಾರು ಮಾತಾಡಿ ಸರ್. ಮಂಜುನಾಥ್ ಕೇಸ್. ನಮಸ್ತೆ ಸರ್. ನಮಸ್ತೆ. ನಾನು ರಾತ್ರಿ ಜಾಯಿನ್ ಆಗಿದ್ದೆ ಸರ್. 3 ಗಂಟೆವರೆಗೆ ಥರ್ಡ್ ಐ ಆಕ್ಟಿವೇಶನ್ ಮೆಡಿಟೇಷನ್ ಎಲ್ಲ ಇದ್ ಮಾಡಿದೆ. ಆಮೇಲೆ ಕಂಪ್ಲೀಟ್ ಮಾಡ್ಲಿಲ್ಲ. ಆದ್ರೂ ತುಂಬಾ ಚೆನ್ನಾಗಿತ್ತು ಸರ್. ಈ ತರ ಎಕ್ಸ್ಪೀರಿಯನ್ಸ್ ನಾನು ಫೀಲ್ ಮಾಡೇ ಇರ್ಲಿಲ್ಲ ಸರ್. ತುಂಬಾ ಖುಷಿ ಆಯ್ತು. ಎಷ್ಟೆಷ್ಟು ನಿದ್ದೆನೂ ಕೂಡ ಬರ್ಲಿಲ್ಲ, ಏನಿಲ್ಲ. ತುಂಬಾ ಎನರ್ಜೆಟಿಕ್ ಆಗಿತ್ತು. ತುಂಬಾ ಖುಷಿ ಆಯ್ತು ಸರ್ ನನಗೆ ರಾತ್ರಿ. ಮಾಡ್ತಾ ಹೋಗಿ ಯಥಾಶಕ್ತಿ. ಕಂಪ್ಲೀಟ್ ಡೇ ಕಂಪ್ಲೀಟ್ ಇರ್ಬೇಕಾಗುತ್ತೆ. ಯಾವ ತರ ಸರ್? ರಾತ್ರಿ ಎಲ್ಲ ಇರ್ಬೇಕು. ಹಾ ಸರ್. ಒಂದೇ ಸರಿ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ. ಮಾಡ್ತಾ ಆಮೇಲೆ ಫುಲ್ ಮಾಡುವಂತ್ರಿ. ಮಾಡ್ತಾರೆ ತುಂಬಾ ಜನ. ಫಸ್ಟ್ ಟೈಮ್ ಇವನ್ ಮೆಡಿಟೇಷನ್ ಗೊತ್ತಿಲ್ಲದೆ ಫಸ್ಟ್ ಬಂದವರು ಕೂಡ ಇವಾಗ ರಾತ್ರಿ ಎಲ್ಲ ಮಾಡೋರು ಇದ್ದಾರೆ. ಆಮೇಲೆ ಒಂದ್ ವೇಳೆ ನಿಮ್ಗೆ ಬೆಳಿಗ್ಗೆ ಅಷ್ಟೆಲ್ಲ ಆಗೋಲ್ಲ ಅನ್ನೋದಾದ್ರೆ ಮಾಡಿ. ಸೊ ಬೆಳಿಗ್ಗೆ ಎಷ್ಟೊತ್ತು 2 ಗಂಟೆ 3 ಗಂಟೆ 4 ಗಂಟೆ ಹೀಗೆ ಮಾಡಿ ಇಂಪ್ರೂವ್ ಹೋಗಿ. ಡೆವಲಪ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ರಾತ್ರಿ ಇಡೀ ಮಾಡ್ತೀವೋ ಇಲ್ಲೋ, ಆ ಪ್ರಯತ್ನ ಬಿಡಬಾರ್ದು. ಅದು ಕೂರ್ಸುತ್ತೆ. ಒಂದ್ ಟೈಮ್ ಬರುತ್ತೆ, ಅದಕ್ಕೂ ಒಂದ್ ಸಮಯ ಬರುತ್ತೆ, ಅವಾಗ ಕೂರ್ಲಿಕ್ಕೆ ಆಗ್ತದೆ. ನನಗೆ ರಾತ್ರಿ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ಸರ್. ಹೆಂಗ್ ಸಾಧ್ಯ ಆಯ್ತು ಅಂತ. ಇಲ್ಲೇ ಜೀವಂತ ಸಾಕ್ಷಿಗಳಿದಾರೆ ಇಲ್ಲೇ. ಇನ್ನೊಂದ್ 2-3 ದಿವಸ ಪದ್ಮ ಮಾಸ್ಟರ್ದ 41 ದಿನ ಪರ್ಫೆಕ್ಟ್ಲಿ ಕಂಪ್ಲೀಟ್ ಮಾಡ್ಬಿಡ್ತಾರ ಅವ್ರು. ದಿನ ಕಂಡ್ರೆ 41 ದಿನ ಕರೆಕ್ಟ್ ಆಗಿ ಮುಗಿತು. ಅದ್ ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಿಲ್ಲ, ಅದ್ ಹೆಂಗ್ ಕಳೀತು ಅನ್ನೋದೇ ಗೊತ್ತಾಗಿಲ್ಲ ನನ್ಗೆ. ಅವ್ರ ಮುಖದಲ್ಲಿ ಕಂಪ್ಲೀಟ್ ನೈಟ್ ಇರ್ತಾರ ಮೇಡಮ್? ಖಂಡಿತ ಜಾಯಿನ್ ಆಗ್ತೀವಿ. ಇವತ್ತು ಕೂಡ ಮಲ್ಗಲ್ಲ. ಇವತ್ತು ಕೂಡ ಜಾಯಿನ್ ಆಗ್ತೀವಿ ಮೇಡಮ್. ಥ್ಯಾಂಕ್ ಯು. ಸೆಷನ್ಗಳ ಅಟೆಂಡ್ ಮಾಡ್ಕೊಂಡು ಬುಕ್ಸ್ ಓದ್ಕೊಂಡು ಎಲ್ಲ ಮಾಡ್ತಾ ಇರ್ತೀನಿ. ಆಮೇಲೆ ಧ್ಯಾನ ಪ್ರಚಾರಕ್ಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ತೊಂದ್ರೆ ಏನಿಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ನೈಟ್ ಎಲ್ಲ ಆಕ್ಟಿವ್ ಆಗಿರ್ತಾರಲ್ಲ ಸರ್, ಮತ್ತೆ ನೀವ್ ಯಾವಾಗ ನಿದ್ದೆ ಮಾಡೋದು? ಯಾರು?
ನೀವು ಶ್ರೀಕೃಷ್ಣ ಪರಮಾತ್ಮ ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಲ್ಲ ಮತ್ತಿನ್ನೇನಕ್ಕೆ ಮತ್ತೆ ನೀವು ನಿದ್ರೆ ಮಾಡೋದಿಲ್ಲ? ಅಲ್ಲೇ ಅವ್ರ ಒಂದ್ ಮಲಗದೆ ಇಲ್ಲ ಸರ್ ಹಾ. ಅನ್ಸುತ್ತೆ. ಏನೋ ಒಂದ್ ಸ್ವಲ್ಪ ಹೊತ್ತು ಯೋಗ ನಿದ್ರೆಗೆ ಹೋಗ್ತಾರಲ್ಲ ಅಷ್ಟೇನೆ ಅವರು. ನಾವು ಎಕ್ಸರ್ಸೈಸ್ ಎಲ್ಲ ಆಗುತ್ತಲ್ಲ, ಎಕ್ಸರ್ಸೈಸ್ ಎಲ್ಲ ಹೌದು, ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ ಬೆಳಿಗ್ಗೆ ಲಾಸ್ಟ್ ಟೈಮ್. ಇದನ್ನ ಹಾಕ್ತೀನಲ್ಲ ಅವಾಗ ತಗೊಂಡಿರ್ತೀನಿ ಅಷ್ಟೇ. ಎಕ್ಸರ್ಸೈಸ್ ಅಲ್ಲಿ ಏನಾಗುತ್ತೆ ಎಲ್ಲ ರಿಲೀಸ್ ಆಗ್ಬಿಡುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಆಗುತ್ತೆ, ಹ್ಮ್ ಹೇಳ್ಕೊಡ್ತಾರೆ ಸರ್. ಒಂದ್ ಅರ್ಧ ಗಂಟೆ 40 ನಿಮಿಷ ನಾನು ಯೋಗ ನಿದ್ರೆ ಸಾಕು ನಂಗೆ. ಅಷ್ಟೇ ಅಷ್ಟೇ ಸಾಕು. ರಾತ್ರಿ ಎಲ್ಲ ಧ್ಯಾನನೂ ಮಾಡಿರ್ತೀವಲ್ಲ, ಹೌದು. ಅದ್ ನೀವೆಲ್ಲರೂ ಮಾಡೋ ಎನರ್ಜಿ ನನಗೆ ಬರ್ತದ. ಬೆಳಿಗ್ಗೆ ನಾ ಧ್ಯಾನ ಮಾಡೋದೇ ಬೇಡ, ಹಾಗೆ ಹಂಗೆ ಬರ್ತಾ ಇರುತ್ತೆ ಎನರ್ಜಿ. ಗೈಡೆನ್ಸ್ ಕೊಡ್ತಾರೆ, ಅದೆಲ್ಲ ಕೊಡ್ಬೇಕಲ್ಲ, ಶಕ್ತಿ ಬೇಕಲ್ವಾ, ಅದಕ್ಕೆ ಎನರ್ಜಿ ಎಲ್ರಿಗೂ ಅವ್ರಿಗೋಗುತ್ತೆ. ಎನರ್ಜಿ ಬರ್ತಾ ಇರುತ್ತೆ. ಶೇರ್ ಆಗ್ತಾ ಇರುತ್ತೆ. ಆಮೇಲೆ ಜೊತೆಗೆ ಮಾಸ್ಟರ್ಸ್ ಎಲ್ಲ ಇರ್ತಾರೆ. ಹೌದು. ಹಾ, ಕೆಲವೊಮ್ಮೆ ಅದೇ ಅನ್ಸುತ್ತೆ ನಮ್ಗೆ ಗೊತ್ತಿರಲ್ಲ, ಅದು ನಮ್ ಬಾಯಲ್ಲಿ ಬರ್ತಾ ಇರ್ತದೆ. ಅಯ್ಯೋ, ಹ್ಮ್. ಕೊಡ್ತಾ ಇರ್ತಾರೆ ಮೇಡಮ್, ಚಂದ್ರಿಕಾ ಮೇಡಮ್ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ರಪ್ಪ ಬರುತ್ತೆ ಇದು ಅಂತ. ಅದಕ್ಕೆ ಮಾಸ್ಟರ್ಗಳು ಕನೆಕ್ಟ್ ಆಗಿರ್ತಾರೆ ಮೇಡಮ್. ಅವರು ಎಲ್ಲಾ ಮಾಸ್ಟರ್ ಕನೆಕ್ಟ್ ಆಗಿರ್ತಾರೆ ಸರ್. ರಾತ್ರಿ ಅದೇ ಹಾಗೆ ಆಯ್ತು. ಇವತ್ತು ಕರ್ಮ ಇದ್ ಮಾಡುವಾಗ ಕಣ್ಣು ಮುಚ್ಚಿದ್ರೆ ಫುಲ್ಲು. ಹಾ, ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ನೋಡ್ರಿ ಇವತ್ತು. ಬೆಳಿಗ್ಗೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಅವರು ಇದಕ್ಕೆ ಹೋಗಿದ್ರು, ತೀರ್ಥ ಯಾತ್ರೆ ಹೋಗಿದ್ರು, ಧರ್ಮಸ್ಥಳ, ಸುಬ್ರಹ್ಮಣ್ಯಲ್ಲಿ. 2 ದಿವಸ ಆಗಿತ್ತು. 2 ದಿವಸ ಆಗಿ ಅದೇ ನಾನು ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು. 2 ದಿವಸ ಆಯ್ತು ನನಗೆ ದೇವ್ರ ಪ್ರಸಾದ ಕೊಡ್ಲೇ ಇಲ್ಲಲ್ಲ ಅಂತ ಹೇಳಿದೆ ನಾನು. ಇಲ್ಲ, ನಾವು ಸ್ವಲ್ಪ ಬಿಸಿ ಆದ್ವಿ, ನಾಳೆ ಕಳಿಸ್ಕೊಡ್ತೀನಿ ಅಂತ ಅಂದ್ರು. ಅಂತ ಫೋನ್ ಮಾಡಿ ಫೋನ್ ಇಟ್ಟು ಒಂದು 5 ನಿಮಿಷ ಆಗಿರ್ಲಿಲ್ಲ, ನಮ್ಮ ಓನರ್ ಕರೆದ್ರು. ಇಲ್ಲ, ನಾ 1 ವಾರದ ಹಿಂದೆನೆ ಧರ್ಮಸ್ಥಳ ಹೋಗಿದ್ದೆ, ಪ್ರಸಾದ ಯಾಕೋ ನಿಮ್ಗೆ ಕೊಡ್ಬೇಕು ಅನ್ನಿಸ್ತು, ತಗೊಂಡ್ ಬಂದೆ. ದೇವ್ರ ಪ್ರಸಾದ ಕೊಡ್ಲಿ 5 ನಿಮಿಷ ಆಗಿಲ್ಲ, ನನಗೆ ಧರ್ಮಸ್ಥಳ ಅಂದ್ರೆ ನಮ್ಮ ಅಂದ್ರೆ ನನಗೆ ಸರ್ ಸ್ಪಂದಿಸಿದ. ಹೇಳಿ. ಅವ್ರು 1 ವಾರದ ಹಿಂದೆ ಹೋಗಿದಾರಂತೆ. ಅವಾಗ ಕೊಡ್ಬೇಕು ಅನ್ಸಿಲ್ಲ, ಇವಾಗ ಏನೋ ನೆನಪಾಯ್ತಂತೆ, ಕೊಡ್ಬೇಕು ಅಂತ ಅನಿಸ್ತಂತೆ, ತಗೊಂಡ್ ಬಂದ್ರು. ಹಿಂಗಿದೆ. ನಾನು ಬರೀ ಕೇಳಿದೆ, ನಮ್ ಮನೆಯಿಂದ ಬರ್ಲಿಲ್ಲ, ಇಲ್ಲಿ ಇವ್ರ ಮನೆಯಿಂದನೇ ಬಂತು. ಎರಡು ಕೋರಿಕೆ ಮೇಲೆ ಸರ್ ಎಲ್ಲ ಬೇಕೇ ಬೇಕಲ್ಲ ಯಾವ ಕಡೆಯಿಂದಾದ್ರೂ. ಯಾಕಂದ್ರೆ ನಿಮ್ ಮನ್ಸಲ್ಲಿ ಬಂತಲ್ಲ ಸರ್ ಅದು, ಹಂಗಾಗಿ ಯಾವ ಕಡೆಯಿಂದಾದ್ರೂ ಒಂದ್ ಕಡೆ ನಿಮ್ ತಲುಪ್ತಲ್ಲ ಸರ್ ಅದು. ಹಾಗೆ ಅದು ದೇವರು ಕೂಡ ಅಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾನೆ ನಮಗೆ. ನೀವು ಯಾವಾಗಿಂದ ಸರ್ ಗೂಢಕಿಸ ಸ್ಟಾರ್ಟ್ ಮಾಡಿರೋದು? ಆಯ್ತು ವರ್ಷ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡಿ ನಾವು ಜೂನ್ 18 ಇಂದ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆಗೆ 7 ತಿಂಗಳು ಆಯ್ತು. 7 ತಿಂಗಳು. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗುತ್ತೆ. ಇನ್ನೂ ಚೆನ್ನಾಗಿ ಬೆಳೆಯಬೇಕಿದೆ. ಆಗಿದೆ ಇದು ನೋಡಿ, ನಂಬರ್ 1 ಪ್ರೋಗ್ರಾಮ್ ಆಗ್ತದೆ ಕರ್ನಾಟಕದಲ್ಲಿ. ಹೌದೌದು, ಆಗುತ್ತೆ ನೆಕ್ಸ್ಟ್ ಕೆಲವೇ ದಿನದಲ್ಲಿ ನಂಬರ್ 1 ಆಗುತ್ತೆ. ರಾತ್ರಿಗೆ ಸರ್ ಮಹಾ ಅವತಾರ್ ಬಾಬಾಜಿದು ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೀರಾ. ನಾನ್ ಧ್ಯಾನಕ್ಕೆ ಕೂತಿದ್ದೀನಿ, ಹೇಳ್ತಾ ಇದ್ದೀರಾ. ನನ್ಗೆ ಅನ್ಸುತ್ತೆ ಬೆಡ್ಶೀಟ್ ಹಾಕಬೇಕಾಗಿತ್ತು, ಚಳಿ ಬರಲ್ವಾ ನನ್ಗೆ ಅಂತ ಇದ್ದೀನಿ ಸರ್. ಯಾರೋ ಇಬ್ರು ಮಾಸ್ಟರ್ ಸರ್ ಬೆಡ್ಶೀಟ್ ತಂದು ಹಾಕಿದ್ರು ಸರ್ ನನ್ ಮೈ ಮೇಲೆ. ಹಾಕೊಂಡೆ ಚೆನ್ನಾಗಿ ಹಾಕಿದ್ರು, ನನ್ ಚೆನ್ನಾಗಿ ಗೊತ್ತಾಗ್ತು. ಆಗ ಬೆಚ್ಚಗಾಯ್ತು ನಂಗೆ, ನಿಜಾಗ್ಲು ನಂಗೆ ಚಳಿನೇ ಬರಲಿಲ್ಲ ಸರ್. ಹಾಕೊಂಡಿದ್ದೀನಿ ಅಂತ ಒಂದು ಫೀಲ್ ಇದೆ ನನ್ಗೆ. ಬೆಡ್ಶೀಟ್ ಹಾಕಿದಾರೆ ನನ್ ಮೈ ಮೇಲೆ. ಅದೇ ರೀತಿನಲ್ಲಿ ಕಂಟಿನ್ಯೂ ಆಗಿ ಪೂರ್ತಿ ಅದೊಂದು ಮೆಡಿಟೇಷನ್ ಮುಗೀತು ಸರ್ ನಿಮ್ದು. ಮಹಾವತಾರ್ ಬಾಬಾಜಿ ಎಷ್ಟು ಬೇಗ ಕನೆಕ್ಟ್ ಆಗ್ತಾರೆ ಅಂದ್ರೆ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಹಾವತಾರ್ ಬಾಬಾಜಿ ಅವರು ಇದ್ರಲ್ಲಿ ಬಹಳ ಇದಾರೆ. ಬಹಳ ಇದಾರೆ ಅಂದ್ರೆ ಅವರು ಪತ್ರಿಜಿ ಅವರು, ಅದು ಹೇಳಲಿಕ್ಕೆ ಆಗಲ್ಲ. ಅವರು ನಿಜವಾಗ್ಲೂ ಇದು ನಾನಲ್ಲ ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು, ಅವರೇ. ಹೌದು ಸರ್. ಹೆಂಗೆ ಅಂದ್ರೆ ಸರ್, ಒಂದು ಅದೇ ಸರ್, ಅದು ಸಮುದ್ರ ತೀರದಲ್ಲಿ ಒಂದು ಗುಹೆ ಒಳಗೆ ಮಹಾವತಾರ್ ಬಾಬಾಜಿಯವರು ಕೂತಿದ್ದಾರೆ. ಅವಾಗ ಅದನ್ನ ನಾನು ಕ್ಲೈನ್ ಮಾಡ್ಕೊಳಕ್ಕೆ ಅಂತೇಳಿ ನಾನು ಅದನ್ನ ಹಾಕೊಂಡಿದ್ದೀನಿ, ನಿಜಕ್ಕೂ ಹಾಕೊಂಡ್ ಕೇಳ್ತಾ ಧ್ಯಾನ ಮಾಡ್ತಾ ಇದ್ದೀನಿ ಸರ್. ನಾನು ತಾಯಿ ಮಡಿಲಲ್ಲಿ ಹೇಗೆ ನಾವು ಮಲ್ಕೊಂಡಿದೀವಿ ಅದೇ ಫೀಲ್ ಆಗ್ತದೆ ಸರ್. ಅವ್ರ ಮಡಿಲಲ್ಲಿ ಮಲ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ ಸರ್. ಸ್ಟಾರ್ಟಿಂಗ್ ಅಲ್ಲಿ ನಾವು ಇದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ನಲ್ಲ,
ಆಗ ಒಬ್ಬ ಮಾಸ್ಟರ್ ಇನ್ನೂ ಅಟೆಂಡ್ ಮಾಡ್ತಿರ್ಲಿಲ್ಲ ಅವ್ರು. ಅವ್ರಿಗೆ ಇನ್ನೂ ಕನ್ಫ್ಯೂಸ್ ಇತ್ತು, ಇಲ್ಲಿ ಅಟೆಂಡ್ ಮಾಡ್ಬೇಕೋ ಬೇಡ ಅಂತ. ಹಾ, ಅವರು ಫಸ್ಟ್ ಡೇ ಆದ್ರೂ ಒಂದ್ ದಿವಸ ಅಟೆಂಡ್ ಮಾಡಿದ್ದಾರೆ. ಅಟೆಂಡ್ ಮಾಡಿದ್ದಾರೆ. ಅವತ್ತೇ ಬಾಬಾಜಿ ಅವರು ಕನೆಕ್ಟ್ ಆಗಿ ಅವ್ರಿಗೆ ಹೇಳಿದ್ದಾರೆ, ಇಲ್ಲಿಂದ ಮಿಸ್ ಆಗ್ಬೇಡ ನೀನು, ಇದು ನಮ್ದು ಕಾರ್ಯಕ್ರಮ, ನಾನ್ ನಡೆಸ್ತಾ ಇರೋದು. ಹಾ, ಅಂತ ಆಮೇಲೆ ಅಲ್ಲಿವರೆಗೂ ಅವ್ರಿಗೆ ಯಾವತ್ತೂ ಅವ್ರು ಕನೆಕ್ಟ್ ಆಗಿಲ್ಲ. ಅವ್ರು ನಿನ್ನೆ ಮಾತಾಡಿದ್ರು ನೋಡ್ರಿ, ನಾಗರತ್ನ ಮೇಡಮ್ ಮಾಸ್ಟರ್ ಅಂತ ಹೇಳಿ, ನಿನ್ನೆ ಮುಂದಿನ. ಹಾ, ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ಕನೆಕ್ಟ್ ಆಗಿ ಆಲ್ರೆಡಿ ಅವ್ರು ಹಾಗೆ ಮೆಸೇಜ್ ಹೇಳಿದ್ದಾರೆ. ಹೌದೌದು. ಇದು ನಮ್ದು ನೀವ್ ಹೇಗೆ ಧ್ಯಾನಕ್ಕೆ ಬಂದ್ರಿ ಸರ್? ಹೇಳೋಣ ಮೇಡಮ್, ಒಂದ್ ದಿವಸ ಹೇಳೋಣ. ಹೇಳಿದ್ರೆ ಒಂದ್ ದಿನ ಇಟ್ಕೊಳ್ಳಿ ಸರ್. ನಮ್ದೊಂದು ಯಾಕಂದ್ರೆ ನಿಮ್ಗೂ ಒಂದ್ ಸ್ವಲ್ಪ ಬರ್ಲಿ ಸರ್, ನಿಮ್ಮಿಂದ ಕೆಲವ್ರಿಗೆಲ್ಲರಿಗೂ ಇದನ್ನ ನಡೆಸ್ತಾರೆ. ಇದರಿಂದ ನಿಮ್ಮಿಂದನೂ ಎಷ್ಟೋ ಜನಕ್ಕೆ ಅದು ಒಂದ್ ಫಾರ್ವರ್ಡ್ ಆಗುತ್ತೆ ಸರ್. ಅದು ಒಂದ್ ಫಾರ್ವರ್ಡ್ ಆಗುತ್ತೆ. ಮತ್ತೆ ಒಂದು ಅದು ಒಂದು ಒಬ್ರಿಗೆ ಒಂದು ಜೀವನದ ಒಂದು ಶಕ್ತಿ ಅಂತ ಸಿಗುತ್ತೆ ಸರ್ ಅದು. ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಒಂದು ಒಳಗಡೆನೆ ಇಟ್ಕೋಬಿಡಿ ಸರ್, ಅದು ಹೊರ ತನ್ನಿ ಸರ್ ನೀವು. ಎಲ್ಲರದು ಕ್ಯೂರಿಯಾಸಿಟಿ ಇರ್ಬೇಕದು ಒಂದೇ ಸರಿ. ಹೌದು ಸರ್, ಇದೆ ಸರ್, ಇದೆ ಸರ್. ತೆಗಿತಾರೆ ಅವರು ಒಂದೊಂದ್ಸರಿ. ಈಗ ನೋಡಿ ಒಳಗಡೆ ಅವ್ರದ್ದು ಒಂದು ಬಂದಿರೋಂತ ವಿಷನ್ಗಳ ಹೇಳಿದ್ರು, ಅದೇ ತರ ಒಂದ್ ದಿವಸ ಅವ್ರು ಒಂದ್ ದಿವಸ ಇಟ್ಕೋತಾರೆ, ಪ್ರತಿ ಒಂದು ಕೊಡ್ತಾರೆ ಅವರು. ಹೇಳಿ ಹೇಳಿ. ಅದು ಸರ್, ಅದು ಡೈಲಿ ನೈಟ್ ಎಲ್ಲ ಸರ್ ಫುಲ್ ಯೋಗ ನಿದ್ರೆನೇ ಆಗುತ್ತೆ ಸರ್. ಅದು ಸ್ವಲ್ಪ ಸ್ವಲ್ಪ ನಡ್ಬರ್ಕ್ ಸ್ವಲ್ಪ ಬರ್ತಿತ್ತು ಸರ್. ನಿನ್ನೆ ನೈಟ್ ಇದಕ್ಕ ಓಪನ್ ನೈಟ್ ಮೆಡಿಟೇಷನ್ ಆದ್ಮೇಲೆ ಸರ್ ಅನ್ಕೊಂಡೆ ಸರ್, ನಾನು ಕರೆಕ್ಟ್ 1:30-2 ಗಂಟೆಗೆ ಸರ್ ಎಲ್ಲ ಇದನ್ ಮಾಡ್ತಿರ್ತಾರೆ, ಕರ್ಮ ಧ್ಯಾನ, ಹಾಸ್ಟೆಲ್ ಟ್ರಾವೆಲ್ ಎಲ್ಲ ಮಾಡಿಸ್ತಿರ್ತಾರ. ಅಲ್ಲಿ ನಿಂತ್ರ ಸ್ವಲ್ಪ ಎಚ್ಚರಿಕೆ ಆಗ್ಲಿ ನನ್ಗ, ಎಬ್ಬಿಸ್ರಿ ಪ್ಲೀಸ್ ಅಂತೇಳಿ ಮಾಸ್ಟರ್ ಅಂತೇಳಿ, ಥ್ಯಾಂಕ್ ಯು ನರ್ಸ್ ಅಂತೇಳಿ ಅನ್ಕೊಂಡ್ ಸರ್. ಕರೆಕ್ಟ್ 1:45 ಆಗಿತ್ತು ಸರ್. ನಮ್ಮ ಮನೆಗೆ ಒಂದ್ ಇಲಿ ಐತ್ರಿ ಸರ್, ದೊಡ್ಡದೈತ್ರಿ. ಅದು ಎಷ್ಟ್ ಇದನ್ ಮಾಡಿದ್ರ ಇಲಿ ಪ್ಯಾಡಿಟ್ರಿ ಒಟ್ಟ ಬರಂಗಿಲ್ಲ ಸರ್, ಒಟ್ಟ ಅದ್ರ ಬೀಳದ ಇಲ್ರಿ ಸರ್. ಎಷ್ಟೊಂದ್ ಇಲಿ ಎಲ್ಲಾ ಹಿಡಿದ್ ಹೊರಗ್ ಹಾಕಿ ಸರ್, ಅದು ಮಾತ್ರ ಬರ್ತಾ ಇಲ್ಲ ಸರ್. ಅದು ಏನೇನೋ ಗೊತ್ತಿಲ್ಲ ಸರ್. ನಾನ್ ಅದು ಕೂಡ್ಬೇಕಾದ್ರೆ ಅದ್ ಕೇಳ್ಕೊಂಡ್ ಕುಂದಿರ್ತೀನಿ ಸರ್, ನನ್ ಸಹಕಾರ ಕೊಡು ಧ್ಯಾನಕ್ಕ ಅಂತ ಹೇಳಿ ಸರ್. ನನಗೆ ಏನೋ ತೊಂದ್ರೆ ಕೊಡಲ್ಲ ಸರ್, ಇಲ್ಲೇ ಸುತ್ತಾರ್ದ ಅಡ್ಡಾಡಿರ್ತೈತಿ ಸರ್, ಎಲ್ಲ ತನಗ್ ಏನ್ ಬೇಕೆಲ್ಲ ತಿಂದಿರ್ತೈತಿ ಸರ್. ಆದ್ರೆ ನನಗ್ ಏನು ತೊಂದ್ರೆ ಮಾಡಿರಲ್ಲ ಸರ್ ಅದು. ಇವತ್ತು ಬೆಳಿಗ್ಗೆ ಸರ್ ಅದು ನಾವ್ ಕರೆಕ್ಟ್ 1:45 ಆಗೈತ್ ಸರ್, ಖಾಲಿ ಸರ್. ಹೆಬ್ಬಳ್ಳಿಗೆ ಚೇರ್ ಮೇಲೆ ಕುತ್ಕೊಂಡಿನ್ ಸರ್, ಕಟ್ ಅಂತ ಫುಲ್ ಏನೋ ಜೋರಾಗಿ ಕಡ್ದಂಗ ಆಗ್ಬಿಡ್ತು ಸರ್. ಹಂಗ ಎದ್ದ ಕಣ್ಣ ಕೈತ ಒಂದ್ ಕಣ್ಮೆ ಗೂಡಾನು ಎಟ್ಕೊಳ್ಳಿಲ್ಲ ಸರ್. ಎದ್ದು ನೋಡಿದ್ ಸರ್ ಕರೆಕ್ಟ್ 1:45 ಆಗಿತ್ತು ಸರ್. ಲೈಟ್ ಹಾಕಿ ಎಲ್ಲಾ ಕಡೆಗೂನು ಇಲ್ಲಿ ಹುಡುಕಿದ್ನು ಸರ್, ಸಿಗ್ಲಿಲ್ಲ. ಮಾಸ್ಟರ್ನ ಎಬ್ಸಿದೆ ನನಗಂತೆ ಖುಷಿ ಆಯ್ತು ಸರ್. ವೆರಿ ಗುಡ್. ಅವಾಗಿಂತ್ರ ಫುಲ್ ಬೆಳಗಿನವರೆಗೇನ ಯೋಗ ಮಾಡುವವರೆಗೇನ ಸರ್ ಫುಲ್ ಇದ್ದು ಸರ್, ಎಚ್ಚರಿಕೆಯಿಂದನ ಮಾಡಿದ್ನಿ ಸರ್ ಧ್ಯಾನ. ಅವೇರ್ನೆಸ್ ಇರ್ಬೇಕಂದ್ರೆ, ಒಂದ್ ವೇಳೆ ನಮ್ಗೆ ಅವೇರ್ನೆಸ್ ಬೇಕೇ ಬೇಕು ಅಂತ ಯಾರಾದ್ರೂ ಇದ್ರೆ, ನಾವು ಬೆನ್ನು ಹಚ್ಚಿ ನೀ ಕುತ್ಕೋಬಾರ್ದು. ಮತ್ತ ಅದು ಸರ್, ಈಗ ಕಾಲು ಸರ ಈಗ ಚೇರ್ ಮೇಲೆ ಕುತ್ಕೊಂಡಿಲ್ಲ ಸರ್, ಚೇರ್ ನಮ್ ಕಾಲಿಗೆ ನೆಲಕ್ಕ ತಾಕದಿಲ್ಲ ಸರ್. ಅದು ಸ್ವಲ್ಪ ಗಿಡ ತಾಕದಿಲ್ಲ ಸರ್. ಕೆಳಗೆ ಏನ್ರ ಸ್ವಲ್ಪ ಹೆಲ್ಪ್ ಇಟ್ಕೊಂಡಿರ್ತೀವಿ ಸರ್, ಆ ರೀತಿ ಇಟ್ಕೊಳ್ಳೋದ್ ತಪ್ಪ ಸರಿ ಸರ್. ಕಾಲು ಕೆಳಗ ಆಗಲ್ಲ ಸರ್, ಸ್ವಲ್ಪ ಅಂತರ್ಲೆ ಇರ್ತಾವಲ್ಲ ಸರ್ ಧ್ಯಾನದೊಳಗ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಇವಾಗ ನೀವು ಇನ್ನ ಅಭ್ಯಾಸ ಮಾಡೋರಲ್ವಾ, ಅದಕ್ಕೆ ನೀವು ಆರಾಮ್ಸೆ ಸುಖವಾದ ಆಸನ ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಆದ್ರೆ ನೆಕ್ಸ್ಟ್ ಅದು ಸಾಧನೆ ಜಾಸ್ತಿ ಆದ್ಮೇಲೆ ಅವ್ರು ಹೇಳ್ತಾ ಇರೋದು ಸರ್, ಕಾಲು ತುಂಬಾನೇ ತಾಗಲ್ಲ, ಹೈಟ್ ಸ್ವಲ್ಪ ಹೆಚ್ಚಿಗೆ ಇದೆ, ಕೆಳಗಡೆ ಕಾಲು ತಾಗಲ್ಲ, ಹಂಗಾಗಿ ಕಾಲ್ಗೆ ಏನಾದ್ರೂ ಇಟ್ಕೋಬಹುದಲ್ವಾ ಅಂತ ಅವ್ರು ಹೇಳ್ತಾ ಇದಾರೆ. ಕೆಳಗಡೆ ಕಾಲ್ ಹತ್ರ ಇಟ್ಕೋಬಹುದಲ್ಲ ಸರ್ ಏನಾದ್ರು? ಕಾಲು ಕೆಳಗೆ ಇಟ್ಕೋಬಹುದಪ್ಪ, ಅದಕ್ಕೇನಿಲ್ಲ. ಇಟ್ಕೋಬಹುದು, ಪಾದಕ್ಕೆ ಇಟ್ಕೋಬಹುದು. ನೋಡಿ ನಾನು ಏನ್ ಮಾಡಿದ್ದೀನಿ, ಹಿಂಗ್ ಇಟ್ಕೋತೀನಿ, ಹಿಂಗ್ ಮಾಡಿಸ್ಬಿಟ್ಟು ಕಾಲಿ ಇದ್ರ ಮೇಲೆ ಇಟ್ಕೊಂಡು ಅವಾಗ ಕರೆಕ್ಟ್ ಆಗಿ ಕೂರುತ್ತೆ. ನಾನು ಇಟ್ಬಿಟ್ಟಿದೀನಿ ನಾನು. ಹಂಗೇನಿಲ್ಲ, ಕಾಲು ಎಟಕ್ಸಿಲ್ಲ ಅಂದ್ರೆ ನಂಗೆ ಎಟಕ್ಸಲ್ಲ. ನಾನ್ ಏನ್ ಮಾಡ್ತೀನಿ, ಸಣ್ಣದಾಗಿ ಚಿಟ್ನ ಹಾಕೊಂಡಿದೀನಿ, ಮೆತ್ತಗಿರುತ್ತೆ ಅದು. ಬೇರೆ ಡಬ್ಬಗಳು ಅವು ಇವು ಇಟ್ಕೊಂತಂದ್ರೆ ಕಾಲು ಒತ್ತುತ್ತಾ ಇರುತ್ತ, ಅದು ಬೇಡ. ಇದು ಸ್ಮೂತ್ ಆಗಿದೆ, ಅದ್ರ ಮೇಲೆ ಇಟ್ಕೊಂಡು ದಪ್ಪ ದಿಂಬು ಈ ತರದ್ ಏನಾದ್ರು ಇಟ್ಕೋಬಹುದು. ಅಲ್ಲ, ಪಿಲ್ಲೋ ಇಟ್ಕೊಂಡ್ರೆ ಆಯ್ತು. ಒಂದು ಸ್ಮೂತ್ ಆಗಿರೋದು ಪಿಲ್ಲೋ ಇಟ್ಕೊಂಡ್ರೆ ಆಯ್ತು. ನಾನ್ ಪಿಲ್ಲೋನೇ ಇಟ್ಕೊಂಡಿದೀನಿ ನಾನು. ಪಿಲ್ಲೋ ಅದು ಸ್ಮೂತ್ ಒಂದು ಪಿಲ್ಲೋ ಇಟ್ಕೊಂಡ್ಬಿಟ್ಟಿದೀನಿ. ಕೆಳಗಡೆ ಇಟ್ಕೊಂಡು ನೀವು ಫಸ್ಟ್ ಸರ್ ಚೇರ್ ಮೇಲೆ ಕುತ್ಕೊಂಡು ಆಮೇಲೆ
ಕೆಳಗಡೆ ಕುತ್ಕೊಳಕ್ ಅಭ್ಯಾಸ ಮಾಡ್ಕಿರ ಅಂತ ಹೇಳಿದ್ರಲ್ಲ ಸರ್. ಹ್ಮ್ ಅದಕ್ಕೆ ಕೇಳಿದ್ನಿ ಸರ್. ನಮ್ಗೀಗ ಅದು ಅಭ್ಯಾಸ ಇದು ಆಗ್ಬೇಕಂದ್ರ ಕೆಳಗಡೆನೆ ಅದಕ್ಕೆ ಕೂರಿದ್ರೆ ಹೇಳ್ಕೊಡ್ತೀನಿ ಸರ್. ಒಳ್ಳೇದಲ್ವಾ ಕೆಳಗಡೆ ಸರ್? ಹೆಲ್ಪ್ ಬೇಕಾ ಬೇಡ ಅಂತ ಕೇಳಿದ್ವಿ ಸರ್. ಕಾಲ್ ಅದು ಅಂತರ್ಲೇ ಇದ್ರು ನಡೀತೈತಿ ಸರ್. ಅದು ಹಾಕ್ಬೋದು. ಅದು ಏನಾಗ್ತದೆ ಅಂದ್ರೆ ಈಗ ಒಂದು ದಿನದಿಂದ ದಿನಕ್ಕೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾ ಇವತ್ತು ನೀವು ಚೆನ್ನಾಗಿ ಕೂರ್ತಿದ್ದೀರಿ ಹೌದು, ಆದ್ರೆ ನೀವು ನಾಳೆ ನಾಡಿದ್ದು ಹಿಂಗೆ ಇದೇ ದಿವಸ ಇರುತ್ತೆ, ಇದೇ ತರ ಇರ್ತದೆ ಅಂತ ಅಲ್ಲ, ಹೇಳಕ್ಕಾಗಲ್ಲ. ನೀವು ಹಂಗೆ ಮಲಗಿಬಿಟ್ರೆ ಏನ್ ಮಾಡ್ತೀರಿ? ಗೊತ್ತೂ ಆಗಲ್ಲ, ನಾನು ಮಲಗಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ ನಿಮ್ಗೆ. ಎಚ್ಚರ ಆದ್ಮೇಲೆ ಗೊತ್ತಾಯ್ತು, ಅಯ್ಯೋ ಎಲ್ಲೋ ಹೊರಗೆ ಮಲಗಿಬಿಟ್ಟಿದ್ದೀನಲ್ಲ. ಅದಕ್ಕೆ ಅಷ್ಟು ಅವೇರ್ನೆಸ್ ನಮಗೆ, ನಮ್ಮ ಮೇಲೆ ಕಂಟ್ರೋಲ್ ಸಿಗುವವರೆಗೂ ನಾವು ಹಂಗೆ ಕೆಳಗಡೆ ಕೂರಕ್ ಹೋಗ್ಬಾರ್ದು. ಕೆಳಗ್ ಕೂತಿಲ್ಲ, ಒಂದಿನನೂ ಕೂತಿಲ್ಲ ಕೆಳಗಡೆ. ಆಮೇಲೆ ಏನಾಗ್ತದೆ ಅಂದ್ರೆ ನಾವು ಎರಡು ಕಾಲ್ ಮಡಚಿ ಬೆನ್ನಿಗೆ ಸಪೋರ್ಟ್ ಕೊಡದೆ ಕುಂತ್ರೆ ಬೆಳಗ್ಗೆವರೆಗೂ ಕೂತ್ರು ನಮಗೆ ಅವೇರ್ನೆಸ್ ಇರುತ್ತೆ. ನಿದ್ದೆ ಏನು ಯೋಗ ನಿದ್ರೆ ಎಲ್ಲ ಆಗೋಲ್ಲ. ಅದು ಒಂದೇ ಸರಿ ಅಷ್ಟೆಲ್ಲ ಮಾಡಕ್ಕೆ ಆಗಲ್ಲ. ಅದು ಅದಕ್ಕೆ ಆಸನ ಸಿದ್ಧಿ ಬೇಕು ಅಲ್ವಾ? ಅದಕ್ಕೆ ನೀವು ಫಸ್ಟ್ ಆರಾಮ್ಸೆ ಯೋಗ ನಿದ್ರೆ ಮಾಡಿ ಆದ್ರೂ ಸರಿ, ಆರಾಮ್ಸೆ ಕೂರೋದನ್ನ ಕಲಿಬೇಕು ಫಸ್ಟ್. ಓಕೆ ಆಮೇಲೆ ಬರುತ್ತೆ ಈಗ ಅವೇರ್ನೆಸ್ ಇರ್ಲೇಬೇಕಂತೇನಿಲ್ಲ. ಆತ್ಮ ಕನ್ಸಿಡ್ತಾ ಇರುತ್ತೆ, ಆತ್ಮಸ್ಥಿತಿಯಲ್ಲಿ ಅದೇನಾಗ್ಬೇಕು ಆಗ್ತಾ ಇರುತ್ತೆ. ಹಾ ಸರ್. ನೀವು ಆಲ್ರೆಡಿ ಆ ಎನರ್ಜಿ ಕನೆಕ್ಟ್ ಆಗಿರ್ತೀರಲ್ಲ. ಸರ್ ಅದೇ ಸರ್, ನೀವು ಇದೇನು ಗ್ರಾಟಿಟ್ಯೂಡ್ ಹೇಳ್ತೀರಲ್ಲ ಸರ್, ನನ್ನ ಇಚ್ಛೆಲಿ ನಾನಾ ಹೇಳ್ಕೊತಿರ್ತೀನಿ ಸರ್. ಅದು ನಾನ್ ಮಾತಾಡ್ತಿರಲ್ಲ ಸರ್, ಆ ರೀತಿ ಒಳಗಿಂತ್ರ ಹಂಗತ್ತೀರಿ ನೀವು. ಮತ್ತೆ ಸ್ವಲ್ಪ 5 ನಿಮಿಷ ಆಗಿರ್ಲಿ ಸರ್, ಮತ್ತೆ ನನಗ್ ಏನ್ ಬೇಕಾದ್ದು ಎಚ್ಚರಿಕೆ ಆಗುತ್ತೆ ಸರ್. ಮತ್ತೆ ನನಗ್ ಏನ್ ಇದೆ ಐತಿ ಸರ್, ಅದ್ರ ಬಗ್ಗೆ ಹೇಳುವ ಹೊತ್ತಿಗೆ ಬಂದಿರ್ತೀವಿ ಸರ್ ಅವೇರ್ನೆಸ್. ಮತ್ತೆ ಯೋಗ ನಿದ್ರೆಗೆ ಹೋಗಿ ಅದು ಎರಡೇ ಆಗ್ತಾ ಇರ್ತದ ನಿರಂತರ. ತೊಂದ್ರೆ ಇಲ್ಲ, ಮಾಡಿ. ಎಷ್ಟು ದಿವಸ ಆಯ್ತು? ಇವತ್ತು 20 ಆಯ್ತಾ? 22 ದಿವಸ ಆಯ್ತು. ಮತ್ತೆ ಇನ್ನೊಂದು 19 ದಿವಸ ಆದ್ರೆ ಮುಗೀತಲ್ಲ, ಯಶಸ್ವಿ ಪ್ರದರ್ಶನ. ಯೋಗಿ ಆಗ್ಬಿಡ್ತಾರೆ. ಓಕೆ, ಮಾಡಿ ಮೇಡಮ್, ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.